ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾದಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಎಂದಿನಂತೆ ಶಿಷ್ಯ ಅರ್ಜುನ ಪತಂಜಲಿಗಳ ಹತ್ರ ಬಂದ. ಗುರುಗಳೇ, ಸಾಧನ ಪಾದದ ಬಗ್ಗೆ ಮಾತಾಡ್ತಾ ಇದ್ರಿ, ಅದನ್ನ ಮುಂದುವರಿಸಿ ಅಂತ. ಗುರುಗಳು ಏನಪ್ಪ ಚಿಂತನೆ ಮಾಡಿದ್ಯಾ ನೀನು, ಅಥವಾ ಏನಾದ್ರೂ ಗೊಂದಲ ಇದೆಯೇ? ಸಾಧಾರಣವಾಗಿ ಗೊಂದಲ ಇದೆಯೋ ಇಲ್ವೋ ಅಂತ ಶಿಷ್ಯರಿಗೆ ಗೊತ್ತಾಗೋದು ಕಷ್ಟ ಅಂತ ಪತಂಜಲಿಗಳು ಗೊತ್ತಿತ್ತು. ಯಾಕೆ ಗೊಂದಲ ಯಾವಾಗ ಬರುತ್ತೆ, ಕನ್ಫ್ಯೂಷನ್ ಯಾವಾಗ ಬರುತ್ತೆ, ಆ ಕುರಿತಾಗಿ ಚಿಂತನೆ ಮಾಡಿದ್ರೆ ಅದಲ್ಲೇ ಯಾವತ್ ಪಾಠ ಆಯ್ತು ಅಂತ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಅದೇನು ಗೊಂದಲ ಏನು ಬರೋದು. ಅದಕ್ಕೆ ಗುರುಗಳ ಹತ್ರ ಕೇಳಿದ್ರೆ ಏನಾದ್ರು ಗೊಂದಲ ಇದೆಯಾ? ಅದಕ್ಕೆ ಆತ ಹೇಳ್ದ, ಹೌದು ಗೊಂದಲ ಇದೆ. ಅದಕ್ಕೆ ಗುರುಗಳು ಹೇಳಿದ್ರು, ನೋಡಪ್ಪ, ಅಷ್ಟು ಗೊಂದಲ ಬೇಕಾಗಿಲ್ಲ. ನಮ್ಮ ಇಡೀ ವಿಶ್ವ ತಗೊಂಡ್ರೆ ಅಲ್ಲಿರೋದು ಎರಡೇ. ಒಂದು ದಿ ಸೀಯರ್, ದ್ರಷ್ಟೃ, ಇನ್ನೊಂದು ದಿ ಸೀನ್, ದೃಶ್ಯ. ಅಷ್ಟೇ, ಬೇರೆ ಇನ್ನೇನಿಲ್ಲ. You can classify the entire creation into the seer and the seen. ಆ ದ್ರಷ್ಟೃ ಬಗ್ಗೆ ಈಗಾಗಲೇ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ದೃಶ್ಯವನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಆ ಬಗ್ಗೆನೂ ಹೇಳಿದ್ದಾರೆ. ಮುಂದುವರೆದು ದೃಶ್ಯದ ಬಗ್ಗೆ ನೋಡಪ್ಪ ಹೇಳ್ತೀವಿ. ಈ ದೃಕ್ ದೃಶ್ಯ ಇದೆರಡನ್ನು ಸರಿಯಾಗಿ ತಿಳ್ಕೊಂಬಿಟ್ರೆ ಅಷ್ಟೇ ಸಾಧನೆ, ಇನ್ನೇನಿಲ್ಲ. ಜೀವನ ಸುಲಲಿತವಾಗಿರುತ್ತೆ. ಆ ದೃಶ್ಯ ಪ್ರಪಂಚ ಹೇಗಿದೆ ಅಂದ್ರೆ ಅದಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ಬಹಳ ಕಾಟ ಕೊಡುತ್ತೆ. ನಾವೆಷ್ಟೇ ಅದನ್ನ ನಾನಿದೆಲ್ಲ ನೋಡಿದ್ರು ನಮಗೆ ಕಾಡ್ತಾನೆ ಇರುತ್ತೆ. ದೃಶ್ಯ ಪ್ರಪಂಚದಲ್ಲಿ ನಾವೆಷ್ಟು ಸಿಲುಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಮೂಲ ಉದ್ದೇಶವನ್ನ ಮರೆತು ಬಿಡ್ತೀವಿ, ಅಥವಾ ಮೂಲ ಉದ್ದೇಶವನ್ನ ಮರೆವಾಚುವಂತ ಸಾಮರ್ಥ್ಯ ಈ ದೃಶ್ಯಕ್ಕಿದೆ. ಅದಕ್ಕೇನೆ ಇದನ್ನ ಮಾಯಾ ಅಂತ. ಮಾಯಾ ಅಂದ್ರಿದ್ದಾರೆ. ಅದಕ್ಕೆ ಅರ್ಜುನ, ನೀನು ತಿಳ್ಕೋ, ಜೀವನದಲ್ಲಿ ಪರ್ಪಸ್ ಶುಡ್ ನಾಟ್ ಬಿ ಡಿಫೀಟೆಡ್, ಅಲ್ವೇ? ಪರ್ಪಸ್ ಶುಡ್ ನಾಟ್ ಬಿ ಡಿಫೀಟೆಡ್. ಯಾರೋ ತಾಯಿ ತಂದೆ ಪಾಪ
B.Tech MBBS ಮಾಡುವಂತ ಮಕ್ಕಳಿಗೆ ಸೇರಿಸ್ತಾನೆ. ಏನು ಉದ್ದೇಶ? ಸುಮ್ಮನೆ ಹೊತ್ತು ತಿಳ್ಕೊಳ್ಳಿ ಅಂತಲ? ಉದ್ದೇಶ ಏನು? ಒಳ್ಳೆ ಕೆಲಸ ಸಿಕ್ಲಿ, ಚೆನ್ನಾಗಿ ಕೈ ತುಂಬ ಸಂಪಾದಿಸ್ಲಿ. ಅವನು ಚೆನ್ನಾಗಿ ಓದ್ತಾನೆ, ಡಿಗ್ರಿ ಎಲ್ಲ ತಗೋತಾನೆ, MBBS ಹತ್ಲೇ ಇಟ್ಕೊಳ್ಳಿ. ಆಮೇಲೆ ನಮ್ಮ ಮನೆ ಬಿಟ್ಟು ಹೋಗಲ್ಲ ಅಂತ, ಎಲ್ಲೂ ಏನು ಮಾಡೋದು. ಹಾಗೇನಂತಾರೆ, ಪರ್ಪಸ್ ಇಟ್ ಸೆಲ್ಫ್ ಇಸ್ ಡಿಫೀಟೆಡ್ ಅಂತ. ಅದಕ್ಕೆ ಎಲ್ರಿಗೂ ಗೊತ್ತಿರತಕ್ಕಂಥ ಒಂದು ಕತೆ ಹೇಳ್ತೀನಿ ಕೇಳಪ್ಪ ಅರ್ಜುನ. ಅದರಿಂದ ಇವತ್ತು ಪ್ರಾರಂಭ ಮಾಡ್ಬೋಣ. ಒಬ್ಬ ಚೆನ್ನಾಗಿ ಫಿಸಿಕ್ಸ್ ತಿಳ್ಕೊಂಡವನಿದ್ದ. ಅವನಿಗೆ ಭೌತಶಾಸ್ತ್ರದ ಮೂಲ ನಿಯಮಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅವನೊಮ್ಮೆ ಬೆಂಗಳೂರಿಂದ ಮಾಲೂರು ಅಂತಿದೆ, ಒಂದು 60 ಕಿಲೋಮೀಟರ್, ಅಲ್ಲಿ ಹೋಗ್ಬೇಕು. ಹಿಂದಿನ ಕಾಲ, ಇವತ್ತಂತಲ್ಲ, ಆಗ ಹೆಚ್ಚು ಟ್ರೈನ್ಗಳಿರಲಿಲ್ಲ. ಆಗ ಬೃಂದಾವನ್ ಎಕ್ಸ್ಪ್ರೆಸ್ ಬೆಂಗಳೂರು ಟು ಚೆನ್ನೈ, ಅದು ಕಡಿಮೆ ನಿಲ್ದಾಣಗಳಲ್ಲಿ ನಿಲ್ತಾ ಇತ್ತು, ಮಾಲೂರಿನಲ್ಲಿ ನಿಲ್ತಾ ಇರಲಿಲ್ಲ. ಇವ ಏನ್ ಮಾಡ್ದ, ಇವನು ಗೊತ್ತಿತ್ತು ಮಾಲೂರಲ್ಲಿ ಆ ಪ್ಲಾಟ್ಫಾರ್ಮ್ ಬಂದಾಗ ಕೆಲವೆಲ್ಲ ಇದು ಪಾರ್ಸಲ್ಗಳೆಲ್ಲ ಎಸಿತಾರೆ, ನ್ಯೂಸ್ ಪೇಪರ್ಗಳಂಗೆ ಎಸೆಯೋರು ಮೊದಲೆಲ್ಲ. ನೀವು ಎಷ್ಟು ಜನ ನೋಡಿದಿರೋ ಇಲ್ವೋ, ನಾವು ಅಲ್ಲೇ ಮಾಲೂರಲ್ಲೇ ನೋಡಿದ್ವಿ. ಗೊತ್ತಿದ್ದ ಅಲ್ಲಿ ಸ್ವಲ್ಪ ನಿಧಾನ ಮಾಡ್ತಾರೆ ಅಷ್ಟೆ. ಇವನು ಲೆಕ್ಕ ಹಾಕೊಂಡ, ನಿಧಾನ ಮಾಡಿದಾಗ ಜಂಪ್ ಮಾಡಿ ಓಡಬೇಕು. ಯಾಕೆ, ಆ ಮೊಮೆಂಟಮ್ ತಕ್ಷಣ ಬ್ರೇಕ್ ಆದ್ರೆ ಬಿದೋಗ್ಬಿಡ್ತೀನಿ. ಗೊತ್ತಿತ್ತು, ಫಿಸಿಕ್ಸ್ ಚೆನ್ನಾಗಿ ತಿಳ್ಕೊಂಡಿದ್ದ, ಎಲ್ಲ ಗೊತ್ತಾಯ್ತು. ಟ್ರೈನ್ ಹತ್ತದ, ಹೇಗ ಮಾಡಿ ಮಾಲೂರ್ ಹತ್ರ ಬಂದಾಗ ಬಾಗಿಲ ಹತ್ರ ಬಂದ. ಟ್ರೈನ್ ಹೋಗ್ತಾ ಇದೆ, ಎಲ್ಲ ರೆಡಿ ಆದ. ಇನ್ನೇನು ಬಂತು ಮಾಲೂರು, ಪ್ಲಾಟ್ಫಾರ್ಮ್ ಬರಬೇಕು, ಸ್ಲೋ ಮಾಡ್ತಾರೆ. ರೆಡಿ ಆದ, ಜಂಪ್ ಮಾಡಿ ಓಡಕ್ಕೆ ಶುರು ಮಾಡ್ದ. ಫುಲ್ ಸಕ್ಸಸ್ಫುಲ್, ಬೀಳಲಿಲ್ಲ ಮನುಷ್ಯ, ಫಿಸಿಕ್ಸ್ ತಿಳ್ಕೊಂಡಿದ್ದ. ಅದೇ ಸಮಯದಲ್ಲಿ ಏನಾಯ್ತು, ಹಿಂದ್ಗಡೆ ಇದ್ದ ಬೋಗಿನಲ್ಲಿ ಯಾರೋ ಇಬ್ರು ಬಾಗಿಲ ಹತ್ರ ಬಂದ್ರು, ಕಟ್ಟ ಮಸ್ತಾಗಿದ್ರು. ಅವ್ರಿಗೆ ಬಗ್ ನೋಡ್ತಾ ಇದ್ರು. ಅವ್ರು ಅನ್ಕೊಂಡ್ರು ಇವನ್ ಟ್ರೈನ್ ಹಿಡಿಯಕ್ಕೆ ಓಡ್ತಾ ಇದ್ದಾನೆ ಅಂದ್ಬಿಟ್ಟು ಅವನ್ ಕೈ ಹಿಡಿದು ಲವಕ್ ಅಂತ ಎತ್ತು ಒಳಗಡೆ ಹಾಕ್ಬಿಟ್ಟು, ಅವನಿಗೆ ಏನ್ ನಡೀತಾದೆ ಅಂತ ಗೊತ್ತಾಗಲಿಲ್ಲ. ಟ್ರೈನ್ ವೇಗ ಹೆಚ್ಚಿತ್ತು, ಮಾಲೂರು ತಪ್ಪಿತ್ತು. ಅಷ್ಟೇ. ಇದ್ರ ಅರ್ಥ ಏನಪ್ಪಾ? ಪರ್ಪಸ್ ಇಸ್ ಡಿಫೀಟೆಡ್. ಹಾಗೆ ಅರ್ಜುನ, ಈ ದೃಶ್ಯ ಪ್ರಪಂಚ, ಮಾಮೂಲಾಗಿ ಎಲ್ರದ್ದು ಇದೇ ಪ್ರಶ್ನೆ, ಎಲ್ರದ್ದು ಇದೇ ಪ್ರಶ್ನೆ. ಏನೆಲ್ಲ ಆತ್ಮ ಅಂತೀರ, ಬ್ರಹ್ಮ ಅಂತೀರ, ಆನಂದ ಸ್ವರೂಪ ಅಂತೀರ, ಮತ್ತ್ಯಾಕೆ ಇದೆಲ್ಲ, ಈ ಸೃಷ್ಟಿ ಎಲ್ಲ ಯಾಕೆ? ಇದೇನೋ ಕುಟುಂಬ, ಏನೋ ಇದು, ಅಲ್ಲೇನೋ ಗಲಾಟಿ, ಕಲಹ, ಗಂಡ ಹೆಂಡತಿರ ಕಲಹ, ಅಥವಾ ಮಕ್ಕಳು ಇನ್ನೇನೋ ಕಲಹ, ಇನ್ನೇನೋ ಬಂಧನ, ಇದೆಲ್ಲ ಯಾತಕ್ಕೆ ಬೇಕಾಗಿತ್ತು? ಅದಕ್ಕೆ ಉತ್ತರ ಕೊಡ್ತಾರೆ. ಯಾತಕ್ಕೆ ಇದು, ಈ ದೃಶ್ಯ ಯಾತಕ್ಕೆ, ಈ ದೃಶ್ಯದ ಪ್ರಯೋಜನ ಏನು, ವೈ ದಿ ದೃಶ್ಯ ಅಂತ, ಅದನ್ನ ಅರ್ಜುನ ಈಗ ನಾವು ಚರ್ಚೆ ಮಾಡೋಣ. ತದರ್ಥ ಏವ ದೃಶ್ಯಸ್ಯಾತ್ಮ. ಅಷ್ಟೇ. ತದರ್ಥ ಯಾವುದು? ತದ್ ಅಂದ್ರೆ ಇದು ಪುರುಷ. ಇದು ದೃಶ್ಯವನ್ನ ಪುರುಷ ಪ್ರಕೃತಿ ಅಂತ ಬೇಕಾದ್ರೆ ಹೇಳ್ಬೋದು. ಇರೋದೆರಡೆ, ಒಂದು ದ್ರಷ್ಟೃ ನೋಡುಗ, ಇನ್ನೊಂದು ದೃಶ್ಯ ನಾವೇನ್ ನೋಡ್ತೀವೋ ಅದು, ಅಥವಾ ದೃಕ್ ದೃಶ್ಯ, ಅಥವಾ ಪುರುಷ ಪ್ರಕೃತಿ. ಇವೆಲ್ಲ ಆಲ್ಟರ್ನೇಟಿವ್ ನೇಮ್ಸ್.
ಈ ಪ್ರಕೃತಿ ಅಥವಾ ದೃಶ್ಯ ಪ್ರಪಂಚ ಉದ್ದೇಶ ಏವ, ಖಂಡಿತವಾಗಿ ಯಾತಕ್ಕೆ ದೃಶ್ಯಸ್ಯ ಆತ್ಮ, ಯಾವುದಕ್ಕೆ ತದರ್ಥ, ತದ್ ಅಂದ್ರೆ ಪುರುಷ ಅಥವಾ ದೃಕ್, ಅದಕ್ಕೋಸ್ಕರ ಅಷ್ಟೇ ಈ ದೃಶ್ಯ ಪ್ರಪಂಚ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಆಗ ನಮ್ಗೆ ಈ ಕ್ರಿಯೇಷನ್ ಯಾತಕ್ಕೆ ಅಂತ ಅನುಮಾನ ಬರಲ್ಲ. ಆಗ ಇದರಲ್ಲಿ ನಾವು ಸಿಕ್ಕಾಕೊಳ್ಳೋದು ಇಲ್ಲ. ದಿ ಮ್ಯಾನಿಫೆಸ್ಟೆಡ್ ವರ್ಲ್ಡ್ is solely to serve the seer or Purusha. ಅಷ್ಟೇ ಅದರ ಹೋಲ್ ಪರ್ಪಸ್. ಆದ್ರೆ ನಾವು ಅದನ್ನಾಗ ನೋಡದೆ ಈ ಮ್ಯಾನಿಫೆಸ್ಟೆಡ್ ವರ್ಲ್ಡ್, ಈ ದೃಶ್ಯ ಪ್ರಪಂಚದಲ್ಲಿ ಬಹಳವಾಗಿ ಸಿಲುಕೊಂಡ್ಬಿಡ್ತೀವಿ. ಇದೇನಾರ ಮಾಡ್ತಾ ಇರುತ್ತೆ, ಅದರಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮ ನಿಜಸ್ವರೂಪ ದೃಕ್ ಅದನ್ನ ಇದು ಮರೆಮಾಚುತ್ತೆ. ಹಾಗೆ ಮಾಡ್ಕೋಬಾರದು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇದರ ಉದ್ದೇಶ ಏನು? ಇದರ ಉದ್ದೇಶ, ಪ್ರಕೃತಿಯ ಉದ್ದೇಶ ಅಥವಾ ದೃಶ್ಯದ ಉದ್ದೇಶ ಹಿಂದೇನು ಹೇಳಿದ್ವಲ್ಲ, ಭೋಗ ಅಪವರ್ಗ. ಖಂಡಿತವಾಗಿ ಇದನ್ನು ಭೋಗ ಅಂತ ಹೇಳಿದ್ರೆ ಸುಖವನ್ನೇ ಕೊಡುತ್ತೆ ಅಂತಲ್ಲ, ಸುಖವೋ ದುಃಖವೋ ಏನೋ ಕೊಡುತ್ತೆ ಈ ದೃಶ್ಯ ಪ್ರಪಂಚ. ಇದರ ಇನ್ನೊಂದು ಉದ್ದೇಶ ಏನು? ಅಪವರ್ಗ, ಲಿಬರೇಷನ್, ಮುಕ್ತಿಗೂ ಇದೇ ದಾರಿ. ಆದ್ರೆ ನಾವು ಹತ್ ಕಡೆಗೆ ಹೋಗಲ್ಲ. ಅದಕ್ಕೆ ಸ್ಪಷ್ಟವಾಗಿ ನಾವು ಈ ದೃಶ್ಯದ ಉದ್ದೇಶವನ್ನ ತಿಳ್ಕೋಬೇಕು. ಅರ್ಥ, ಆ ಉದ್ದೇಶವನ್ನ ತಿಳ್ಕೊಂಡ್ರೆ ಆಗ ನಮಗೆ ಇದು ಸಾಧ್ಯ. ಇಲ್ಲದೇ ಇದ್ರೆ ಅದು ಅಸಾಧ್ಯ. ಏನಂದ್ರೆ ಒಂದು ಕನ್ನಡಿ ಇದ್ದಂಗೆ, ಕನ್ನಡಿಯಲ್ಲಿ ನಾವು ನಮ್ಮ ರೂಪವನ್ನ ನೋಡ್ಕೋತೀವಿ. ಕನ್ನಡಿಯ ಉದ್ದೇಶ ಏನು? ಟು ರಿಫ್ಲೆಕ್ಟ್ ಅಷ್ಟೇ. ಅದರಲ್ಲಿ ಕಾಣ್ತಾ ಇರೋ ದೃಶ್ಯಕ್ಕೆ ನಾವು ಒಳಗಾಗ್ಬಿಟ್ರೆ ಅದರಿಂದ ನಾವು ತೊಂದರೆಗೆ ಸಿಗಾಕೋತೀವಿ. ಅದಕ್ಕೆ ಈ ಒಂದು ಪ್ರಕೃತಿ ಮೂಲ ಇದನ್ನು ನಾವು ಗಮನಿಸಬೇಕು. ಆಗ ನಾವು ದೃಶ್ಯದಲ್ಲಿ ನಾವು ಸಿಕ್ಕಾಕೊಳ್ಳಲ್ಲ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ದೃಶ್ಯದಲ್ಲಿ ಬಹಳವಾಗಿ ಸಿಗಾಕೊಂಡ್ಬಿಡ್ತೀವಿ. ಹೇಗೆ ಒಂದು ತಾವರೆ ಹೂವು ಎಲ್ಲಿ ಬೆಳೆಯುತ್ತೆ? ಅದು ಕೆಸರು, ಕೆರೆ, ಅಲ್ಲಿ ಬೆಳೆಯುತ್ತೆ. ಅದನ್ನ ನೀವು ಕಿತ್ಕೋಬೇಕು ಅಂದ್ರೆ ಭಾರಿ ಕಷ್ಟ, ಎಲ್ಲ ಕೆಸರು. ಆದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ತಾವರೆ ಹೂವು, ಶುದ್ಧವಾಗಿರುತ್ತೆ. ಆ ತಾವರೆ ಎಲೆ ಮೇಲೆ ಇದು ಯಾವುದದ್ದು ಒಂದು ಸೋಂಕು ಇರಲ್ಲ, ಏನು ಅಂಟ್ಕೊಂಡಿರಲ್ಲ, ಇರುತ್ತೆ. ಹಾಗೆ ನಾವುನುವೇ ದೃಶ್ಯ ಪ್ರಪಂಚದಲ್ಲಿ ಅಂಟ್ಕೊಳ್ಳದೆ ಇದ್ರೆ ನಮಗೆ ಆ ದೃಕ್, ನಾನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಆ ರೀತಿ ಇರಬೇಕು. ಆದ್ರೆ ನಾವು ದೃಶ್ಯ ಪ್ರಪಂಚಕ್ಕೆ ಅಂಟ್ಕೊಂಡ್ಬಿಟ್ಟಿದ್ರೆ ಕಷ್ಟ ನಮಗೆ. ಆಗ ನಮ್ಮ ನಿಜಸ್ವರೂಪದ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಝೆನ್ ಅವ್ರದ್ದೊಂದು ಆಶ್ರಮ ಇತ್ತು, ಮೊನಾಸ್ಟ್ರಿ. ಅಲ್ಲಿ ಅನೇಕರು ಬರೋರಂತೆ, ನಾವಿಲ್ಲಿರ್ತೀವಿ, ನಿಮ್ಮೂರಲ್ಲಿ ಇರ್ತೀವಿ ಅಂತ. ಝೆನ್ ಮಾಸ್ಟರ್ ಪಾಪ ಊರಲ್ಲಿ, ಊರೊಳಗಡೆ ಆರಾಮಾಗಿರೋನು, ಒಂದು ಮರದ ಕೆಳಗಡೆ ಕೂತು ಒಂದಿಬ್ಬರು ಬಂದ್ರಂತೆ. ಮೊದಲು ಒಬ್ಬನ ಕರೆದಂತೆ, ಬಾರಪ್ಪ ಏನು ಎಲ್ಲ, ನಾನು
ಇಂತಿಂಥ ಊರಲ್ಲಿದ್ದೆ, ಈಗ ನೀವಿರೋ ಈ ಊರಲ್ಲಿ ಇರೋಣ ಅಂತಿದ್ದೀನಿ, ಏನ್ ನಿಮ್ಮ ಅಭಿಪ್ರಾಯ? ಆಗ ಝೆನ್ ಮಾಸ್ಟರ್ ಕೇಳಿದ್ನು, ಸರಿನಪ್ಪ, ನೀನು ಮೊದಲಿದ್ದ ಊರು ಹೇಗಿತ್ತು? ಹಾಗೆ ಅವ್ರು ಹೇಳಿದಂತೆ, ಬಹಳ ಅಸಹ್ಯಕರವಾಗಿತ್ತು, ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಎಲ್ಲರಲ್ಲೂ ದ್ವೇಷ, ನನಗೂ ಆ ಊರು ದ್ವೇಷ ಬಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಆಗ ಗುರುಗಳು ಹೇಳಿದ್ರಂತೆ, ಅಯ್ಯೋ, ಏನ್ ನೀನ್ ಆ ಊರ್ದು ಹೇಳ್ತಿದ್ಯೋ ಈ ಊರ್ದು ಹೇಳ್ತಿದ್ಯೋ ಗೊತ್ತಾಗಲ್ಲ, ಸೇಮ್ ಟು ಸೇಮ್ ಕಡೆ ಇದು ಈ ಊರು ಅದೇ ತರ. ಹಾಗಾಗಿ ಐ ವಿಲ್ ನಾಟ್ ರೆಕಮೆಂಡ್ ಯು, ಇಲ್ಲಿ ಬೇಡ ಕಣೆ, ಸೇಮ್ ಅದೇ ತರ ಇದನ್ನು ಹೋಗು. ಆಯ್ದು ಗುರುಗಳೇ ಅಂತ ಆಟ. ಇನ್ನೊಬ್ಬನ ಕರೆದ, ಮಾರೆಯ, ಏನಪ್ಪ, ನಾನಿಂತಿಂಥ ಊರಿಂದ ಬಂದಿದ್ದೀನಿ, ಈಗ ನೀವಿರೋ ಊರು, ಇಲ್ಲಿ ಇರೋಣ ಅಂತಿದ್ದೀನಿ, ತಮ್ಮ ಅಭಿಪ್ರಾಯ? ಗುರು ಅದೇ ಪ್ರಶ್ನೆ, ನೀನು ಮೊದಲಿದ್ದೂರು ಹೇಗಿದೆಯಪ್ಪ? ಸರ್, ತುಂಬಾ ಸುಂದರವಾಗಿದೆ, ಅಲ್ಲಿ ಜನ ಬಹಳ ಒಳ್ಳೆಯವರು, ತುಂಬಾ ಅರ್ಥ ಮಾಡ್ಕೋತಾರೆ, ನನಗೂ ಬಹಳ ಖುಷಿ ಇತ್ತು ಅಲ್ಲಿ, ಸೊ ನಾನು ಬದಲಾವಣೆಗೋಸ್ಕರ ಇಲ್ಲಿ ಬರೋಣ ಅಂತಿದ್ದೀನಿ, ಅವರಲ್ಲಿ ನನಗೇನು ತೊಂದರೆ ಇಲ್ಲ. ಆಗ ಈ ಗುರು ಹೇಳಿದಂತೆ, ಹಾಗಾದ್ರೆ ನೋಡಪ್ಪ, ಈ ಊರು ಅದೇ ತರ ಕಣೆಯ, ನೀನು ಹೆಂಗೆ ಹೇಳಿದ್ಯೋ ಹಂಗೇ ಇದೆ ಈ ಊರು, ಅಷ್ಟೇ ಸುಂದರವಾಗಿದೆ, ಅಷ್ಟೇ ಇಲ್ಲಿನ ಜನ ಬಹಳ ಬಹಳ ಒಳ್ಳೆಯವರು, ಸ್ನೇಹಜೀವಿಗಳು. ಆ ಕಾರಣದಿಂದಾಗಿ ನೀನು ಖಂಡಿತ ಇಲ್ಲಿ ಬರಬಹುದು, ಇಲ್ಲಿಗೆ ಬಂದ್ಬಿಡಯ್ಯ. ಇದು ಅರ್ಥ ಏನು? ದೃಶ್ಯ ನೀನು ಯಾಕೆ ಗ್ರಹಿಸ್ತೀಯೋ ಹಾಗೇನೆ ಅದು ಎಲ್ಲ ಕಡೆ ಹಾಗೇ ಇರುತ್ತೆ. ಅದಕ್ಕೆ ಪರಸ್ಪರರಲ್ಲಿ ನೋಡಿ, ವಿಶೇಷವಾಗಿ ಮದುವೆ ಮನೆಗಳಿಗೆ ಹೋಗ್ಬಿಟ್ರೆ ಗೊತ್ತಾಗುತ್ತೆ, ಸೇಮ್ ಇದೇ ಸೇಮ್ ಸ್ಟೋರಿ. ಸೊಬನೆಯಲ್ಲಿ ಒಂದು ಕುರ್ಚಿ ಹಾಕೊಂಡು ಕೂತ್ಕೊಳ್ಳಿ, ಒಂದು ಗುಂಪಿನ ಪಕ್ಕ, ಅಲ್ಲಿ ಬಂದೋಗವ್ರ ಮೇಲೆಲ್ಲ ಕೆಲವರು ತಮ್ಮ ವ್ಯಾಖ್ಯಾನವನ್ನು ಮಾಡ್ತಿರ್ತಾರೆ. ಅವ್ರಿಂಗೆ ಇವ್ರಿಂಗೆ 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 ಅಂತ. ಆ ವ್ಯಾಖ್ಯಾನದ ಅರ್ಥ ಏನ್ ಗೊತ್ತೇನು? ಅಲ್ಟಿಮೇಟ್ಲಿ ಇವ್ರೆಂಗೆ ಅಂತ ಅಷ್ಟೆ. ಅವ್ರದೇ ಬಯೋಡೇಟ ಬರ್ತಾ ಇರುತ್ತೆ, ಸಿಂಪಲ್. ಅದಕ್ಕೆ ಎಚ್ಚರವಾಗಿರ್ಬೇಕು. ದೃಶ್ಯ ಪ್ರಪಂಚ ಹಾಗೆ, ಅದು ಈ ದೃಕ್ ನಡೆಗೆ ಹೋಗೋದಕ್ಕೆ ಬಿಡಲ್ಲ. ಆದರೆ ಇದು ಅನಿವಾರ್ಯ. ಯಾಕೆ ಇದು ಸಾಧ್ಯವಾಗಬೇಕು ಅಂತ ಹೇಳಿದ್ರೆ ಸಾಧಾರಣದವ್ರಿಗೆ ಸಾಧ್ಯ ಆಗಲ್ಲ. ಒಬ್ಬ ಜ್ಞಾನಿ ಈ ದೃಶ್ಯವನ್ನ ನೋಡುವ ರೀತಿ ಬೇರೆ, ಅಜ್ಞಾನಿ ನೋಡೋ ರೀತಿ ಬೇರೆ. ಜ್ಞಾನಿಗೆ ಇದು ಯಾವುದು ದೋಷ ಅಂತ ಏನು ಕಾಣಿಸಲ್ಲ. ಎಲ್ಲ ಏನೇನೇ ನಡೀತಾ ಇದೆ, ಏನೇ ಅಂದ್ರೂ ದೋಷ ಅಂತೇನಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಿರ್ತಾನೆ. ಸಾಧಾರಣದವನಿಗೆ ಏನಾಗ್ಬಿಡುತ್ತೆ, ಇದೆಲ್ಲ ಏನೋ ನಡೀತಾ ಇದೆ, ಇದನ್ನ ಹೇಗೆ ಬಿಡೋದು ಗೊತ್ತಾ? ಅರ್ಜುನ, ಇದನ್ನ ಪತಂಜಲಿ ಮಹರ್ಷಿಗಳು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ತಿಳ್ಕೊಳಪ್ಪ. ಕೃತಾರ್ಥಂ ಪ್ರತಿನಷ್ಟಮಪಿ ಅನಷ್ಟಂ ತದನ್ಯ ಸಾಧಾರಣತ್ವಾತ್. ಇದು ಕೃತಾರ್ಥಂ ಅಂದ್ರೆ ಯಾರು ಆ ಮಟ್ಟವನ್ನು ಮುಟ್ಬಿಟ್ಟಿದಾರೋ ಅವ್ರಿಗೆ ಇದು ನಷ್ಟಂ, ಈ ದೃಶ್ಯ ಪ್ರಪಂಚ ಅನ್ನೋದು ಕಾಡಲ್ಲ. ಇಟ್ ಇಸ್ ಆಸ್ ಗುಡ್ ಆಸ್ ನಾನ್ ಎಕ್ಸಿಸ್ಟೆಂಟ್, ಬಿಕಾಸ್ ಇಟ್ ವಿಲ್ ನಾಟ್ ಟ್ರಬಲ್ ಹಿಮ್. ಆದರೆ ಅಪಿ ಅನಷ್ಟಂ,
ತದನ್ಯ ಅನಷ್ಟಂ ಅಂತ ಹೇಳಿದ್ರೆ ನಷ್ಟ ಆಗಿಲ್ಲ, ಇದೆ, ಇಟ್ ಎಕ್ಸಿಸ್ಟ್. ಯಾರಿಗೆ? ಸಾಧಾರಣತ್ವಾತ್. ಯಾರು ಸಾಧಾರಣರೋ ಅವರಿಗೆ ಇದು ಹೀಗೆ ಇರುತ್ತೆ. ಅದಕ್ಕೇನೆ ಕೆಲವು ವೇಳೆ ಯಾರ ಮೇಲೆ ಹೇಳ್ತಾರೆ, ಅಕಸ್ಮಾತ್ ಆ ಗುಂಪಲ್ಲಿ ನೀವಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾರೆ. ಗೊತ್ತಾ ಇವ್ರು ಹಿಂಗೆ ಮಾಡಿದ್ರು ಅಂತ. ನೀವು ಸುಮ್ಮನೆ ಇರ್ಲಿ ಬಿಡಿ ಅನ್ನಿ, ಆಮೇಲೆ ನಿಮ್ ಕಡೆ ತಲೆನೂ ಹಾಕಲ್ಲ. ನೀವು ಸ್ವಲ್ಪ ಅಯ್ಯೋ ನಿಮ್ಗೇನ್ ಗೊತ್ತು ಅನ್ನೋ ಕುರ್ಚಿಗಳೆಲ್ಲ ಹಿಂಗೆ ತಿರ್ಕೊಳ್ಳುತ್ತೆ, ಆ ಲೈನ್ ಎಲ್ಲ ಬ್ರೇಕ್ ಮಾಡ್ಬಿಟ್ಟು ಈ ಕಡೆ ತಿರ್ಕೊಂಡ್ಬಿಡ್ತಾರೆ. ಅದು ಹಾಗೇನೆ. ದಟ್ಸ್ ಹೌ ಮೋಸ್ಟ್ ಕಾನ್ವರ್ಸೇಷನ್ಸ್ ಲೆವೆಲ್. ಅವನು ಕೆಲವರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ನೀ ಅವ್ರ ಬಗ್ಗೆ ಮಾತಾಡಲ್ಲ, ಇವ್ರ ಬಗ್ಗೆ ಮಾತಾಡಲ್ಲ ಅಂದ್ರೆ ನೀನ್ ಮಾತಾಡಕ್ಕೆ ಏನಿದೆ ಅಂತ. ಇದು ಒಂದು ಘೋರ. ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಅಂದ್ರೆ, ಇನ್ನೊಂದು ಯಾರ್ದೋ ಚರ್ಚೆ ಮಾಡಬಾರ್ದು ಅಂದ್ರೆ, ನಮಗೆ ನಿಮಗೆ ಮಾತಾಡಕ್ಕೆ ಏನಿದೆ ಅಂತ. ಅಂದ್ರೆ ಆ ಮಟ್ಟಕ್ಕೆ ನಾವು ದೃಶ್ಯದಲ್ಲಿ ಸಿಹಾಕೊಂಡ್ಬಿಟ್ಟಿರ್ತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ಮಟ್ಟವನ್ನ ಮುಟ್ಟಿದವನಿಗೆ ಇದು ನಷ್ಟವಾಗ್ಬಿಟ್ಟಿರುತ್ತೆ. ಅವನಿಗೆ ಇದೆಲ್ಲ ಏನು ಅರ್ಥ ಆಗಲ್ಲ. ಏನು ಅವ್ರು ಬೈದ್ರು, ಇವ್ರು ಬೈದ್ರು, ಅವ್ರೇನೋ ದ್ವೇಷ ಮಾಡಿದ್ರು, ಅಥವಾ ಇವರೇನೋ ಹೊಗಳಿದ್ರು, ಯಾವುದೋ ಅಯ್ಯೋ ನಡೀತಾ ಇರುತ್ತೆ, ಏನು ಇದರಲ್ಲೇನು ವಿಶೇಷ. ಆದ್ರೆ ಸಾಧಾರಣದವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ಭಾರಿಯಾಗಿ ತಗೋತಾರೆ. ಅವ್ರು ಯಾಕೆ ನಮ್ಮನ್ನ ಹೀಗೆ ನೋಡಿದ್ರು, ನಮ್ಮನ್ನು ಮಾತಾಡಿಸ್ಲಿಲ್ಲ, ಇವರು ಮಾತಾಡಿಸಿದ್ರು. ಸೊ ದಿಸ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಲಿಬರೇಟೆಡ್. ಇದರಲ್ಲಿ ಯಾರು ಸಿಕ್ಕೊಂಡಿಲ್ವೋ ಅವನಿಗೇನು ತೊಂದರೆ ಇಲ್ಲ, ಅವನೇ ಎದ್ದೋ ಮಾತಾಡಿಸ್ಬಿಡ್ತಾನೆ. ಕರಿತಾನ ಅವನು, ಬನ್ನಿ ನಮಸ್ಕಾರ ಹೇಗಿದ್ದೀರಾ ಅಂತ. ಮಾತಾಡಿಸ್ಬೇಕು ಅಂತಿದ್ರೆ, ಪರಿಚಯ ಇದ್ರೆ. ಇದಿಲ್ಲದೆ ಇದ್ದವನು ಲೆಕ್ಕ ಆಗ್ತಾ ಇರ್ತಾನೆ. ಬರ್ಲಿ ಅಂತ ಸುಮ್ಮನೆ ಕೂತ್ಕೊಂಡ್ರು ಅದು ಒಂಥರ ಪರವಾಗಿಲ್ಲ. ಅವನ ಸಂಕಟ ಏನಪ್ಪ, ಅವನನ್ನು ಮಾತಾಡ್ತಾ ನನ್ನನ್ನು ಮಾತಾಡಿಸ್ಲಿಲ್ಲ, ಅದು ಸಂಕಟ. ನನ್ನನ್ನು ಮಾತಾಡಿಸ್ಲಿಲ್ಲ, ಯಾರನ್ನೂ ಮಾತಾಡಿಸ್ದಾರ ಹೊಟ್ಟೋಗ್ಬಿಟ್ರೆ ಆಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳ್ತಾನೆ, ಎಷ್ಟು ದುರಂಕಾರ ನೋಡಿ ಇವನು, ಅದು ಸುಮ್ಮನೆ ಇರಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ನಾವು ಈ ಸಾಧಾರಣದವರಾಗಿಯೇ ಉಳಿತೇವೆ, ಇಲ್ಲ ಮೇಲ್ಮಟ್ಟಕ್ಕೆ ಹೋಗ್ತೀವಾ, ಅದನ್ನ ನಾವು ನೋಡ್ಬೇಕು. ಯಾರು ಆ ಒಂದು ಮಟ್ಟಕ್ಕೆ ಹೋಗಿರ್ತಾರೋ ಅವನು ನೋಡೋ ರೀತಿನೇ ಬೇರೆ. ಒಬ್ಬ ಸ್ಕಲ್ಪ್ಟರ್, ಶಿಲ್ಪಿ, ಅವನೇನಪ್ಪ ಅಂದ್ರೆ ವಿಗ್ರಹಗಳು ಕೆತ್ತೋದೇ ಅವನ ಕೆಲಸ ಅಷ್ಟೆ. ಅವನ್ ಸುಂದರವಾದ ವಿಗ್ರಹ ಎಲ್ಲ ಕೆತ್ತಾ ಇದ್ದ. ಬೇಕಾಷ್ಟು ಕೆಲವೆಲ್ಲ ಸ್ಟ್ಯಾಂಡರ್ಡ್ ವಿಗ್ರಹಗಳು ಕೆಲವೆಲ್ಲ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಅದರಲ್ಲೂ ಡಿಮಾಂಡ್ ಇರೋದು ಕೆಲವೆಲ್ಲ ಇದೆ, ಅದನ್ನೆಲ್ಲ ಮಾಡಿ ಇಡ್ತಾ ಇರ್ತಾರೆ ಸುಂದರವಾಗಿ ಕೆತ್ತಿ ಎಲ್ಲ. ಈ ಅನೇಕರು ಅದನ್ನ ಕೊಂಡ್ಕೊಳಕ್ ಹೋಗ್ತಾರೆ. ಕೊಂಡ್ಕೊಳಕ್ ಹೋದಾಗ ಅವರಲ್ಲಿ ಸಹಜ ಭಕ್ತಿ ಭಾವ ಎಲ್ಲ ಇರುತ್ತೆ. ಹೋಗಿ ಅಲ್ಲಿ ಹೋದ ತಕ್ಷಣ ಫಸ್ಟ್ ನಮಸ್ಕಾರ ಮಾಡ್ತಾರೆ. ಅದು ಮುಂದೆ ಆ ಶಿಲ್ಪದ ಮುಂದೆ ನಿಂತು ನಮಸ್ಕಾರ ಮಾಡ್ತಾರೆ, ತೊಂದರೆ ಇಲ್ಲ, ನಮಸ್ಕಾರ ಮಾಡ್ತಾರೆ. ಇನ್ಯಾರ ಬರ್ತಾರೆ, ಅವ್ರದ್ದು ಯಾವುದೋ ಒಂದು ಇಷ್ಟ ಮೂರ್ತಿ ಇರುತ್ತೆ, ಅದು ನಮಸ್ಕಾರ ಮಾಡ್ತಾರೆ. ಈಗ ನಡೀತಾನೆ ಇರುತ್ತೆ. ಮತ್ತೆ ಮಲ್ಟಿಪಲ್ ಮೂರ್ತಿ ಇದ್ರಂತೂ ಕೆಲವರು ಮಲ್ಟಿಪಲ್ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಮಲ್ಟಿಪಲ್ ಮೂರ್ತಿಗಳನ್ನ ಇಷ್ಟಪಡೋರು ಇದ್ಬಿಟ್ರೆ ಅವ್ರ ಕಷ್ಟ ಅಂತ ಇದ್ದಿದ್ದು ಯಾತನೆ. ಎಲ್ಲದಕ್ಕೂ ನಮಸ್ಕಾರ ಮಾಡಿ 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 ಹೋಗ್ಬೇಕು. ಹಾಗೆ ನೀವು ಪ್ರಾಯಶಃ ಈಗ
ತುಂಬಾ ಮನೆಗಳಲ್ಲಿ ಅಭ್ಯಾಸ ಇಲ್ಲ. ಮೊದಲು ಮನೆಗಳಲ್ಲಿ ಫೋಟೋಗಳಾಗೋರು, ಎಲ್ಲ ದೇವತೆಗಳದ್ದು ಎಲ್ಲ ಆ ಹಜಾರಕ್ಕೆ ಬಂದ್ಬಿಟ್ರೆ ಓಲುದ್ದಕ್ಕೆ ಏನು ಜಾಗ ಇಲ್ಲದೆ ಅಷ್ಟೆಲ್ಲ ಮಳೆ ಹೊಡೆಯೋದು ಹಾಕೋದು ಮಳೆ. ಈಗ ಮನೆಗಳಲ್ಲಿ ಮಳೆ ಹೊಡೆಯಲ್ಲ, ಮತ್ತೆಲ್ಲ ಭದ್ರವಾಗಿ ಬೇರೆ ಕಟ್ಬಿಟ್ಟಿರ್ತಾರೆ. ಮಳೆ ಹೊಡಿಬೇಕು ಅಂದ್ರೆ ಡ್ರಿಲ್ ಬಿಟ್ಟೇ ಬೇಕು, ಸುತ್ತಿಗೆಲ್ಲ ಹೊಡೆದ್ರು ಹೋಗಲ್ಲ. ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ಒಂದು ಊದ್ಕಟ್ಟಿ ಇಟ್ಕೊಂಡ್ ಬಂದ್ಬಿಟ್ರೆ ಹಿಂಗ ಒಂದು ಆಲ್ಮೋಸ್ಟ್ ಅದು ಕೈ ಸುಡೋಕ್ ಬರೋದು, ಅಲ್ಲಿ ತಗೊಂಡು ಅಷ್ಟಾಗೋದು. ಎಲ್ಲದಕ್ಕೂ ಮಾಡ್ಬೇಕು ಅಂತ ಇರ್ಲಿ, ಒಳ್ಳೇದು. ಇದನ್ನ ನೋಡ್ತಾ ಇದ್ದ ಒಬ್ಬ ವ್ಯಕ್ತಿ ಆ ಶಿಲ್ಪಿನ ಕೇಳದಂತೆ, ಅಲ್ಲ ಜನ ಬಂದು ನೀನ್ ನಮಸ್ಕಾರ ಮಾಡ್ತಾ ಇದ್ದಾರೆ ಈ ನೀನ್ ಮಾಡಿರೋ ಶಿಲ್ಪಗಳಿಗೆ, ನೀನು ಇದನ್ನ ಮಾಡ್ತಾ ಹೋಗ್ಬಿಟ್ರೆ ನೀನ್ ಕೆಲಸ ಯಾವ ಮಾಡ್ತೀಯ, ಇಷ್ಟಕ್ಕೂ ನೀ ನಮಸ್ಕಾರ. ಆಗ ಶಿಲ್ಪಿ ಹೇಳಿದಂತೆ, ನೋಡಪ್ಪ ಇದು ಅವ್ರು ನೋಡ್ತಾ ಇರೋ ಭಾವನೆ, ನನಗೇನಪ್ಪ ಅಂದ್ರೆ ಇದು ವಿಗ್ರಹ ಕಲ್ಲು. ನಾನೇನ್ ನೋಡ್ತೀನಿ, ನಾನು ಇದನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದೀನಿ, ನಾಳೆ ಇನ್ನೊಂದು ವಿಗ್ರಹ ಇದಕ್ಕಿಂತ ಚೆನ್ನಾಗಿ ಕೆತ್ತೆ ಬಲ್ಲನೆ. ನನ್ನ ದೃಷ್ಟಿಕೋನ ಅಷ್ಟೇ. ಐ ಓನ್ಲಿ ಲುಕ್ ಅಟ್ ಹೌ ಐ ಕ್ಯಾನ್ ಎವಾಲ್ವ್. ಯಾರಿದು? ದೃಶ್ಯದಲ್ಲಿ ಸಿಕ್ಕಾಕಿಕೊಳ್ಳದವನು. ದೃಶ್ಯದಲ್ಲಿ ಸಿಕ್ಕಾಕೊಂಡಿರೋರು ನೋಡೋ ರೀತಿನೇ ಬೇರೆ. ಇದು ಕಂಚಿ ಪರಮಾಚಾರ್ಯರು ಮತ್ತು ಭಗವಾನ್ ರಮಣರು ಇವರ ಭಕ್ತಾದಿಗಳಲ್ಲಿ ಸಹ ನಡೆದಿದೆ. ಅವರು ಕಂಚಿ ಪರಮಾಚಾರ್ಯರು 2 ಸರ್ತಿ ಹೋಗಿದ್ದಾರೆ ಕಂಚಿಗೆ, ಇದಕ್ಕೆ ತಿರುವಣ್ಣಾಮಲೈ 1954 ಮತ್ತು ಅದಕ್ಕಿಂತ ಮೊದಲು ತುಂಬಾ ಹಿಂದೆ ಹೋಗಿದ್ದಾರೆ. ಆದ್ರೆ ಅವರು ರಮಣಾಶ್ರಮದ ಒಳಗಡೆ ಹೋಗಿಲ್ಲ, ಮುಂದ್ಗಡೆ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ. ಭಗವಾನ್ ರಮಣರು ಎದ್ದು ಬಂದು ಕಂಚಿ ಪರಮಾಚಾರ್ಯರು ಬಂದೇರೆ ನೋಡಿದ್ದು ಇಲ್ಲ. ಅದು ಹೀಗೆ. ಅಲ್ಲಿ ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಕಂಚಿ ಪರಮಾಚಾರ್ಯರು ಅಲ್ಲಿ ಹಾದು ಹೋದಾಗ ಸುಮ್ಮನೆ ಈಗ ನಿಂತು ಆ ಕಡೆ ನೋಡಿ ಹೋಗಿದ್ದಾರೆ ಅಂತ ಒಂದು, ಜಸ್ಟ್ ಎ ಸ್ಮಾಲ್ ಪಾಸ್, ದೆನ್ ವೆಂಟ್ ಅವೇ. ಅವ್ರವ್ರು ನೇರವಾಗಿ ಯಾರು ಒಬ್ರೊಬ್ರ ಬಗ್ಗೆ ಮಾತಾಡಿಲ್ಲ, ಆಮೇಲೆ ಮಾತಾಡಿದ್ದಾರೆ. ಆದ್ರೆ ಈ ಭಕ್ತಾದಿಗಳ ಕಡವೆ ಕೆಲವೆಲ್ಲ ಗೊಡವೆಗಳಿರುತ್ತೆ. ಆ ಕಡೆ ಅವರು ಕೆಲವರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಯಾಕೆ ಹೊರಗಡೆ ಬರಲಿಲ್ಲ ಇವರು. ಈ ಕಡೆಯವರು ಎಷ್ಟಿದು ಕರೆಕ್ಟ್ ಪಕ್ಷ ಗೇಟ್ ಮುಂದೆ ಏನಾದ್ರು ಬರ್ಬೋದಿತ್ತಲ್ಲ ಅಂತ ಎಲ್ಲ ನಡೀತಾ ಇತ್ತು. ಅಲ್ಲಿ ಅವರು ವಾಸ್ತವ್ಯದಲ್ಲಿದ್ದಾಗ ತಿರುವಣ್ಣಾಮಲೆಯಲ್ಲಿ ಇಲ್ಲಿ ಕೆಲವು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಾತೃಭೂಮೇಶ್ವರ ದೇವಸ್ಥಾನ ಇದೆ ಅರುಣಾಚಲಾಶ್ರಮದಲ್ಲಿ. ಅದರ ಭಗವಾನ್ ರಮಣರ ತಾಯಿಯವರ ಸಮಾಧಿ, ಅಲ್ಲಿ ಪೂಜೆ ಮಾಡ್ತಾರೆ. ಬೇರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ ಅಲ್ಲಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದವರು ಕೆಲವರು ಈ ಕಂಚಿ ಪರಮಾಚಾರ್ಯರು ನೋಡಕ್ ಹೋಗ್ತಾರೆ. ನೋಡಕ್ ಹೋದಾಗ ಕಂಚಿ ಪರಮಾಚಾರ್ಯರು ಒಂದು ಇನ್ಸ್ಟ್ರಕ್ಷನ್, ಅವ್ರಿಗೆಲ್ಲ ಒಂದು ಸೂಚನೆ, ಎಲ್ಲ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಬರಬೇಕು. ಸ್ನಾನ ಮಾಡಿ ದರ್ಶನಕ್ಕೆ ಬರಬೇಕು. ಇದು ಹಿಂಗೆ ಹೇಳ್ಬಿಟ್ರೆ ಏನಾಗುತ್ತೆ ಅವ್ರಿಗೆಲ್ಲ, ಇಲ್ಲಿ ಭಗವಾನ್ ರಮಣರೋ ಯಾರು ಬೇಕಾದ್ರೂ ಬರ್ಬೋದು. ಅವ್ರೇನ್ ನೀವು ಮಡಿ ಮಾಡಿದಿರೋ, ಸ್ನಾನವೋ, ನಿಮ್ ಕ್ಯಾಸ್ಟು, ಅದು ಏನ್ ನೋಡ್ತೀರಿ. ಅವ್ರ ಪಕ್ಕ ಕೂತ್ಬೇಕಾದ್ರೆ ಊಟನ ಮಾಡ್ಬೋದಾಯ್ತು, ಅವರಲ್ಲಿ ಯಾವ ಭೇದವೂ ಇಲ್ಲ. ಹೀಗೆ ಇಲ್ಲಿ ನೋಡಿದ್ರೆ ಇದು ಬ್ರಾಹ್ಮಿನ್ ಪ್ರೀಸ್ಟ್ಸೆ. ಇವ್ರುಗಳು ಹೋದಾಗ ಪರಮಾಚಾರ್ಯರು ಇವ್ರುಗಳೆಲ್ಲ ಸ್ನಾನ ಮಾಡ್ಕೊಂಡು ಬರಲಿ. ಸರಿ ಆಯ್ತು. ಮತ್ತೆ ಇವರೆಲ್ಲ ಹೋದ್ರು. ಇವ್ರದ್ದೇನು ಉದ್ದೇಶ? ಆಬ್ವಿಯಸ್ಲಿ ಭಗವಾನ್ ರಮಣರ ಹತ್ರ ಇದನ್ನು ಹೇಳ್ಕೋಬೇಕು. ಹೇಳ್ಕೊಂಡಾಗ ಏನು
ಅವರೇನು ಪ್ರತಿಕ್ರಿಯೆ ಕೊಡ್ತಾರೆ, ಅಲ್ಲೇ ಯಾಕೆ ಹೋದ್ರಿ, ಅದೇನಿದೇನು ನೋಡಿ. ಆ ಥರ ಇರಲ್ಲ. ಇವರೆಲ್ಲ ಗುಂಪುಗಳು ಹೋಗಿ ಹೇಳಿದ್ರಂತೆ, ಭಗವಾನ್ ರಮಣ ಹೋಗಿದ್ರಿ, ಕಂಚಿ ಪರಮಾಚಾರ್ಯರು ಈ ಥರ ಮಾಡಿದ್ರು. ಆಗ ಭಗವಾನ್ ರಮಣರು ಹೇಳಿದ್ರಂತೆ, ನೋಡಿ, ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಮಾತಾಡಬೇಡಿ. ಡೋಂಟ್ ಸೇ ದಟ್ ಪರ್ಸನ್ ದಿಸ್ ಪರ್ಸನ್. ಯು ಕ್ಯಾನ್ ಸೇ, ಯಾಕೆಂದ್ರೆ ಅವರೆಲ್ಲ ಹೇಳ್ತಿರಂತೆ, ನೋಡಿ ನಿಮ್ಮಲ್ಲಿ ಏನೂ ಇಲ್ಲ, ನೀವೆಲ್ಲರನ್ನೂ ಬಿಟ್ಕೋತೀರಾ, ಅಲ್ಲಿ ನಮ್ಗಳಿಗೆ ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಆ ಕಂಚಿ ಪರಮಾಚಾರ್ಯ ಹೇಳಿದ, ನೋಡಿ ಅವರು ಇವರು ಹೇಳ್ಬೇಡಿ, ಅಲ್ಲಿ ಇಲ್ಲಿ ಅಂತ ಹೇಳಿ ಒಪ್ಕೋಬಹುದು. ಯೂಸ್ ದಿ ವರ್ಡ್ ಹಿಯರ್ ದೇರ್, ದಟ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ರೆಷನ್. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಆ ಮಠಾಧಿಪತಿಗೆ ಅವ್ರದ್ದೇ ಆದ ಕಟ್ಟುಪಾಡುಗಳು ಕೆಲವಿರುತ್ತೆ, ಅದನ್ನು ಅವರು ಪಾಲಿಸಬೇಕು ಅಲ್ಲಿ. ಹಾಗಾಗಿ ಆ ಸ್ಥಳದ ಒಂದು ಮಹತ್ವ ಅಷ್ಟೇ ಹೊರತು ಇನ್ನೇನು ಇಲ್ಲ. ನೋಡಿ, ಅವ್ರು ಬೇರೆ ಏನು ಮಾತಾಡಲಿಲ್ಲ. ಮತ್ತೆ ಅದಕ್ಕೆ ಡಿಡ್ ನಾಟ್ ಇವನ್ ಎನ್ಕರೇಜ್ ದಮ್. ಹಂಗಂದ್ರ ಹಿಂಗಂದ್ರ ಇನ್ನೇನಂದ್ರು. ನೋಡಿ, ಜ್ಞಾನಿಗಳು ಮಾತಾಡೋ ರೀತಿ ಆಗಿರುತ್ತೆ ನೋಡಪ್ಪ, ಅವ್ರದ್ದೊಂದು ಪದ್ಧತಿ ಇರುತ್ತೆ. ಅವ್ರಿಗೆ ಆ ಮಠಕ್ಕೆ ಅಧಿಪತಿ, ಅದಕ್ಕೊಂದು ಶಾಸ್ತ್ರ ಇದೆ. ಇದನ್ನ ಪರಮಾಚಾರ್ಯರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪರಮಾಚಾರ್ಯರ ದೃಷ್ಟಿಯಲ್ಲಿ ಈ ಮಾತೃಭೂಮೇಶ್ವರ ದೇವಸ್ಥಾನ ಅಂದ್ರೆ ಅವರ ರಮಣರ ತಾಯಿಯ ಸಮಾಧಿ ಇರೋ ಜಾಗ, ಸಮಾಧಿ ಇರೋ ಜಾಗಕ್ಕೆ ಸನ್ಯಾಸಾಶ್ರಮದವರು ಹೋಗಲ್ಲ, ಮಠಾಧಿಪತಿಗಳು ಹೋಗಲ್ಲ. ಮತ್ತು ಅಲ್ಲಿಂದ ಬಂದವರೆಲ್ಲ ಏನೋ ಒಂದು ರೀತಿ ಶುಚಿರ್ಭೂತರಾಗಬೇಕು ಅಂತಕ್ಕಂಥದ್ದು ಸಹ ಅವರ ದೃಷ್ಟಿಕೋನ. ಶಾಸ್ತ್ರ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಕಂಚಿ ಪರಮಾಚಾರ್ಯರು ಸಹ ಅದನ್ನ ದೇವಸ್ಥಾನ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಅವರು ಅದಕ್ಕೆ ವಿವರಣೆ ಕೊಡ್ತಾರೆ. ಈ ಘಟನೆ ನಡೆದಾಗ ಅಲ್ಲಿ ಕೆಲವು ಪದ್ಧತಿಗಳನ್ನು ಅವರು ಪಾಲಿಸಿರಲಿಲ್ಲ. ಆಮೇಲೆ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವ್ಯಾವ ಪದ್ಧತಿಗಳನ್ನು ನಿಜವಾಗಿ ದೇವಸ್ಥಾನ ಅನ್ನಿಸ್ಕೋಬೇಕಾದ್ರೆ ಏನೇನು ಮಾಡಬೇಕು ಅದನ್ನೆಲ್ಲ ಅವರು ಅರಿವಿದ್ದೋ ಅರಿವಿಲ್ಲದೆಯೋ ಮಾಡಿರ್ತಾರಲ್ಲ ರಮಣಾಶ್ರಮದಲ್ಲಿ. ಆಗ ಪರಮಾಚಾರ್ಯರಿಗೆ ಅದು ಗೊತ್ತಾಗಿ ಅವರು ಈಗ ಅದು ದೇವಸ್ಥಾನ ಅಂತ ಕಾಣಬಹುದು ಖಂಡಿತ ಅಂತೇಳಿ ಇನ್ನೊಬ್ರಿಗೆ ಹೇಳ್ತಾರೆ. ಅವ್ರು ಕೇಳ್ತಾರೆ, ನಾನು ಅಲ್ಲಿ ಹೋಗ್ಬೋದಾ ಅಂತ. ಖಂಡಿತವಾಗಿ ಹೋಗಪ್ಪ, ಈಗ ಅದು ದೇವಸ್ಥಾನನೇ. ಕಾರಣ, ಒಂದು ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡಿರ್ಲಿಲ್ಲ, ಈಗ ಅಳವಡಿಸ್ಕೊಂಡಿದ್ದಾರೆ. ಇದು ರಮಣರದ ಒಂದು ಇದಾಯ್ತು. ಇಲ್ಲಿ ಇನ್ನೊಬ್ರು ಈ ಕನಕಮ್ಮ ಅಂದ್ಬಿಟ್ಟು ಒಬ್ಬ ಹುಡುಗಿ, ಅವರು ಹುಟ್ಟಿದ ಕುಟುಂಬದಲ್ಲಿ ಅವರೆಲ್ಲರೂ ಕಂಚಿ ಮಠಕ್ಕೆ ಬಹಳ ನಡ್ಕೋತಾ ಇದ್ರು. ಅವ್ರಿಗೆಲ್ಲಾನು ಕಂಚಿ ಪರಮಾಚಾರ್ಯರೇ. ಆದ್ರೆ ಈ ಕನಕಮ್ಮನಿಗೆ ಅದ್ಯಾಕೋ ಭಗವಾನ್ ರಮಣರ ಬಗ್ಗೆ ಒಲವು. ಅಲ್ಲಿ ಹೋಗ್ಬೇಕು, ಅವ್ರನ್ನ ಕಾಣಬೇಕು, ರಮಣಾಶ್ರಮದಲ್ಲಿ ಇರಬೇಕು, ಈ ಥರ. ಆ ಕುಟುಂಬಸ್ಥರೆಲ್ಲ ಬಂದು ಇವ್ರನ್ನ ಕರ್ಕೊಂಬಂದ್ರು ಕನಕಮ್ಮನ. ಎಲ್ಲಿ? ಕಂಚಿ ಪರಮಾಚಾರ್ಯರ ಹತ್ರ. ಇದ್ಯಾಕೋ ಇವಳು ನಮ್ಮ ದಾರಿಗೆ ಬರ್ತಿಲ್ಲ, ನೀವು ಹೇಳಿ, ನಮಗೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಆಶೀರ್ವಾದ ಬೇಕು. ಈಕೆ ನೋಡಿದ್ರೆ ರಮಣಾಶ್ರಮಕ್ಕೆ ಹೋಗ್ತೀನಿ ಅಂತಾಳೆ. ಆಗ ಪರಮಾಚಾರ್ಯರು ಕೊಟ್ಟ ಉತ್ತರ, ವಾಟ್ ಇಫ್ ಇಟ್ ಈಸ್ ಹಿಯರ್ ಆರ್ ದೇರ್. ಇಲ್ಲ ಆದ್ರೇನು, ಅಲ್ಲ ಆದ್ರೇನು, ಎರಡು ಒಂದೇ ಅಂತ. ಇದು ಅಂದ್ರೆ ಒಬ್ಬ ಜ್ಞಾನಿಗಳು ಮಾತಾಡೋ ರೀತಿ ನೋಡಿ. ಅವ್ರು ಯಾವುದಕ್ಕೂ ಈ ಉದಾಹರಣೆ, ನೀವು ಸುಮ್ಮನೆ ನಮ್ಮ ಒಂದು ಪರಿಮಿತವಾದಂತಹ ಜೀವನದಲ್ಲಿ ನೋಡ್ಕೊಳ್ಳಿ.
ಯಾರು ಒಬ್ರು ಸಾರ್ ನಿಮ್ ಬಗ್ಗೆ ಹಿಂಗ್ ಅಂದ್ರು ಅಂದ್ರೆ ನಾವು ಇಲ್ಲೇ ತೋಳ್ ಮಡಚಿಬಿಡ್ತೀವಿ. ಇನ್ನೇನಂದ್ರು ಏನಂದ್ರು ಪ್ರೋಬಿಂಗು, ಮತ್ತೆ ಅದಕ್ಕೆ ರಿಬಟಲ್ಸ್ ಸಿಕ್ಕಿದ್ರೆ ಹಿಂಗೆ ಹೇಳು, ನನಗೆ ಸಿಕ್ಲಿ ನಾನು ಮಾತಾಡ್ತೀನಿ, ನನ್ನ ಎದುರಿಗೆ ಮಾತಾಡ್ಬೇಕಾಗಿತ್ತು. ಅದು ಇದು ಯಾರಿಗೆ ಈ ದೃಶ್ಯ ಪ್ರಪಂಚ ನಷ್ಟವಾಗಿದೆಯೋ ಇದೇನು ಯಾರೋ ಏನೋ ಅಂದ್ರು ಅದನ್ನು ಸರಿಯಾದ ರೀತಿಯಲ್ಲೇ ತಗೋತಾರೆ. ಯಾರಿಗೆ ನಷ್ಟ ಆಗಿಲ್ವೋ ಈ ದೃಶ್ಯ ಪ್ರಪಂಚ ಅವ್ರಿಗೆ ಈ ಗೊಂದಲಗಳು ವಿಪರೀತ. ನೋಡಿ, ಇದು ಪತಂಜಲಿಗಳು ಹೇಳಿರ್ತಕ್ಕಂಥದ್ದು ಕೇವಲ ಒಂದು ದಾರ್ಶನಿಕ ಶಾಸ್ತ್ರ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೂ ಒಂದು ಬೆಳಕನ್ನ ಕೊಡ್ತಕ್ಕಂಥದ್ದು. ಆ ದೃಷ್ಟಿಕೋನದಿಂದ ನಾವು ಪರಿಶೀಲನೆಯನ್ನ ಮಾಡಬೇಕು. ದೃಶ್ಯ ಪ್ರಪಂಚ ಅನಗತ್ಯ ಅಂತಲ್ಲ, ಅಗತ್ಯ. ಯಾವುದಕ್ಕೆ? ಒಂದು ಇಟ್ ಗಿವ್ ಸಮ್ ಎಕ್ಸ್ಪೀರಿಯನ್ಸ್, ಭೋಗ. ದಟ್ ಡಿಪೆಂಡ್ಸ್ ಅಪಾನ್ ಸೆವರಲ್ ಫ್ಯಾಕ್ಟರ್ಸ್. ಒಬ್ಬೊಬ್ಬರಿಗೂ ಒಂದೊಂದು ಭೋಗ ಅಂದ್ರೇನು? ಎಕ್ಸ್ಪೀರಿಯನ್ಸ್. ಅದರಲ್ಲಿ ಏನಿರುತ್ತೆ? ಸುಖ ಇರುತ್ತೆ, ದುಃಖನೂ ಇರುತ್ತೆ. ಆದ್ರೆ ಇಷ್ಟೇ ಅಲ್ಲ, ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇದು ಆ ಪುರುಷ ನಾನು ಅಂತ ಅರಿಯುವುದಕ್ಕೂ ಸಾಧನ ಆಗತ್ತೆ. ಅಪವರ್ಗ ಫಾರ್ ಲಿಬರೇಷನ್ ಆಲ್ಸೋ ದಿಸ್ ಇಸ್ ಎಸೆನ್ಷಿಯಲ್. ಈ ದೃಶ್ಯ ಇಲ್ಲದೆ ಇದ್ರೆ ಲಿಬರೇಷನ್ ಹೆಂಗ್ ಸಾಧ್ಯ ಆಗಿರೋದು? ಅದಕ್ಕೆ ಮುಂದಿನ ಸೂತ್ರದಲ್ಲಿ ಪತಂಜಲಿಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾರೆ. ಸ್ವಸ್ವಾಮಿ ಶಕ್ತಿಯೋ ಸ್ವರೂಪೋಪಲಬ್ಧ ಲಬ್ಧಿ ಹೇತು ಸಂಯೋಗ. ಸ್ವಸ್ವಾಮಿ ಶಕ್ತಿಯೋ ಸ್ವರೂಪೋಪಲಬ್ಧ ಲಬ್ಧಿ ಹೇತು ಸಂಯೋಗ. ಸ್ವಸ್ವಾಮಿ ಶಕ್ತಿಯೋ ಸ್ವರೂಪ ಉಪಲಬ್ಧಿ ಹೇತು ಸಂಯೋಗ. ಸಂಯೋಗ ಅಂದ್ರೇನು? ಎರಡು ಸಮ್ಮಿಳಿತ. ಯಾವುದೆರಡು? ಪುರುಷ ಪ್ರಕೃತಿ, ದೃಷ್ಟೃ ದೃಶ್ಯ. ಎರಡು ಒಂದಾಗಿರೋದ್ರಿಂದ ಅನುಭವ. ಪುರುಷ ಸಾಕ್ಷಿ ಪ್ರಜ್ಞೆ ಇಲ್ಲ ಅಂದ್ರೆ ಈ ಪ್ರಪಂಚ ಇದ್ದೇನ್ ಪ್ರಯೋಜನ? ನಮ್ಮ ಅನುಭವಕ್ಕೆ ಬರಲ್ಲ ಅಲ್ವೇ? ನಾವು ಬರೀ ಪುರುಷ ಇದ್ದೀನಿ, ಪ್ರಕೃತಿಯೇ ಇಲ್ಲ ಅಂತ ಹೇಳಿದ್ರೆ ಏನು ಅನುಭವಿಸಕ್ಕೆ ಏನಿದೆ ಅಲ್ಲ? ಏನಿಲ್ಲ. ಹಾಗಾಗಿ ಇವುಗಳ ಸಂಯೋಗ ಬಹಳ ಮುಖ್ಯ. ಯಾವ್ದ್ರದ್ದು? ಪುರುಷ ಮತ್ತೆ ಪ್ರಕೃತಿ. ದೇ ಎಕ್ಸಿಸ್ಟ್ ಆಸ್ ದಿ ಕಾಸ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಆಫ್ ದಿ ಟ್ರೂ ನೇಚರ್ ಆಫ್ ಬೋತ್ ಪುರುಷ ಅಂಡ್ ಪ್ರಕೃತಿ. ಎರಡನ್ನೂ ಸ್ವಾಮಿ ಶಕ್ತಿಯೋ ಸ್ವರೂಪ ಉಪಲಬ್ಧಿ ಟು ಅಟೈನ್ ಹೇತು ಕಾರಣ. ಯಾವುದು? ಸಂಯೋಗ, ದಿ ಅಸೋಸಿಯೇಷನ್ ಬಿಟ್ವೀನ್ ದಿ ದೃಕ್ ಅಂಡ್ ದೃಶ್ಯ. ಸೊ ಈಗ ನಾವು ಯೋಚನೆ ಮಾಡೋಕೆ ಕ್ರಿಯೇಷನ್ ಬೇಕೋ ಬೇಡವೋ? ಕ್ರಿಯೇಷನ್ ಅಂದ್ರೆ ಇಷ್ಟೇನೆ, ದಿ ಸಂಯೋಗ ಬಿಟ್ವೀನ್ ದೃಕ್ ದೃಶ್ಯ. ಸೊ ಪತಂಜಲಿ ಹೇಳ್ತಾರೆ, ಇದರ ಉಪಯುಕ್ತತೆ ನೀನು ತಿಳ್ಕೋಬೇಕು. ತಿಳ್ಕೊಳ್ಳದೆ ಇದ್ರೆ ಸಾಧ್ಯವೇ ಇಲ್ಲ. Patanjali's main thing is the conjunction is purposeful and instrumental in spiritual growth. ಅದಕ್ಕೆ ನಾವು ನಮ್ಮ ಜೀವನವನ್ನ ಹೀಗೆಳಿಬಾರ್ದು. ಅಯ್ಯೋ ನಮ್ಗೆ ಯಾಕೆ ಹೀಗೆ ಇಲ್ಲ. ಇಟ್ ಇಸ್ ಪರ್ಪಸ್ಫುಲ್. ತಿಳ್ಕೋಬೇಕು. ಜೀವನದಲ್ಲಿ ಏನೋ ಕಷ್ಟ ನಷ್ಟಗಳಾಯ್ತು,
ಫಸ್ಟ್ ಕನ್ಕ್ಲೂಷನ್ ಏನು? ಇಟ್ ಈಸ್ ವಿತ್ ಅ ಪರ್ಪಸ್. ಇಟ್ ಈಸ್ ಫಾರ್ ದಿ ಗುಡ್. ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ವಾಟ್? ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಆರ್ ಸ್ಪಿರಿಚುವಲ್ ಗ್ರೋತ್. ಆಧ್ಯಾತ್ಮಿಕ ಪ್ರಗತಿಗೆ ಇದು ಪೋಷಕ, ಇದು ಪೂರಕ. ತಿಳ್ಕೋಬೇಕು, ಅದನ್ನು ಬಿಡಬಾರ್ದು. ಅದಕ್ಕೆ ಆ ಉದ್ದೇಶ, ಆ ಸಂಯೋಗ, ದಿ ಕಂಜಂಕ್ಷನ್ ಶುಡ್ ಬಿ ಪ್ರಾಪರ್ಲಿ ಅಂಡರ್ಸ್ಟುಡ್. ಇಲ್ಲೇ ಇದ್ರೆ ಬಹಳ ಒದ್ದಾಡ್ತೀವಿ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ಸಂಯೋಗದ ಉದ್ದೇಶ, ಅದಕ್ಕೆ ನಮಗೆ ಎಲ್ಲ ವಿಧ ವಿಧವಾಗಿ ಕಾಡ್ತಾ ಇರುತ್ತೆ. ನಾವು ದೃಶ್ಯದಲ್ಲೇ ಇದ್ದುಬಿಟ್ರೆ ನಮಗೆ ಆ ದೃಕ್ ಗೊತ್ತಾಗೋದಿಲ್ಲ. ಆ ದೃಶ್ಯ, ಆ ಸಂಯೋಗ ಯಾತಕ್ಕೆ ನಮಗೆ ಅಷ್ಟು ಮೋಹಗೊಳಿಸ್ಬಿಡುತ್ತೆ, ನಾವು ಆ ಪುರುಷ ಅನ್ನೋದನ್ನ ಮರೆಸಿಬಿಡುತ್ತೆ ಅಂದರೆ ಅದಕ್ಕೆ ಕಾರಣ ಅವಿದ್ಯೆ, ಇಗ್ನೊರೆನ್ಸ್. ಮಹಾರಾಜ ಇದ್ದ, ಅವನು ಎಲ್ಲೆಲ್ಲ ಹೋಗಿದ್ದ ಬಂದ. ಅವನ ಆಸ್ಥಾನದಲ್ಲಿ ಒಂದು ಕನ್ನಡಿ ಇತ್ತು. ಅವನೆಲ್ಲ ವಿಜಯ ಯಾತ್ರೆಗೆ ಹೋಗಿದ್ದ, ವರ್ಷಾನುಗಟ್ಲೆ ಕಾಲ. ಆಗ ಇಲ್ಲಿ ಯಾರು ಸರಿಯಾಗಿ ನೋಡ್ಕೊಳ್ಳೋರಿಲ್ಲ, ನೋಡ್ಕೋತಾ ಇರಲಿಲ್ಲ. ಎಲ್ಲ ಇದರಲ್ಲಿದ್ರು. ಬಂದ ಕನ್ನಡಿ ಮುಂದೆ ನಿಂತ, ವಿಜಯಿ ಆಗಿದ್ದ. ಏನೂ ಇಲ್ದೇನೆ ಮುಖ ನೋಡ್ಕೋತೀವಿ, ಇನ್ನು ವಿಜಯಿ ಆಗಿದ್ರೆ ನೋಡಿದ್ರೆ ಮುಖ ಸರಿಯಾಗಿ ಕಾಣ್ತಾ ಇಲ್ಲ, ಮಸಕಾಗಿ ಕಾಣ್ತಾ ಇಲ್ಲ, ಸರಿಯಾಗಿ ಕಾಣ್ತಾನೆ ಇಲ್ಲ. ಸರಿ ಹೋದ. ಇದನ್ನ ಗಮನಿಸ್ದ ಮಂತ್ರಿ, ಯಾರನ್ನ ಕರೆದ. ಎಲ್ಲ ಉಜ್ಜಿ ಫಳ ಹೊಳೆಯೋಗಿ ಶುಚಿ ಮಾಡ. ಮಾನ್ಯ ದಿವಸ ಬಂದ ನಿಂತ. ಹಬ್ಬ, ಹೆಂಗ್ ಕಾಣ್ತಾ ಇದ್ದೀನಿ? ಏನು ಹೊಸ ಕನ್ನಡಿ ತಂದ್ಯಾ? ಅದಕ್ಕೆ ಹೊಸ ಕನ್ನಡಿ ಇಲ್ಲ ಮಹಾಪ್ರಭು. ಅದ್ರ ಮುಂದೆ ಧೂಳು ಕೂತಿತ್ತು, ಅದ್ರ ಮೇಲೆ ಅಗಾಧವಾಗಿ ಧೂಳು ಕೂತ್ಬಿಟ್ಟಿತ್ತು. ಜೇಡ ಎಲ್ಲ ಕಟ್ಟಿತ್ತು. ಅನೇಕ ಕ್ರಿಮಿಕೀಟಗಳು ಓಡಾಡಿ ಅದೆಲ್ಲ ಮಸಕಾಗ್ಬಿಟ್ಟಿತ್ತು. ಆ ಮಸಕನ್ನು ತೆಗೆದಾಕಿದ್ವಿ ಅಷ್ಟೇ. ಹಬ್ಬ, ನನಗೆ ಗಾಬರಿ ಆಗ್ಬಿಟ್ಟಿದೆ ಕಣಯ್ಯ, ಏನ್ ಹಿಂಗಾಗ್ಬಿಟ್ಟಿದ್ದೀನಿ ಅಂತ. ಈಗ ನೋಡಿ ಏನ್ ಸಖದಾಗಿದ್ದೀನಿ, ಇದು ನನ್ನ ನಿಜ ಸ್ವರೂಪ. ಇಷ್ಟೇ. ನಮಗೂ ಈ ದೃಶ್ಯ ಅನ್ನೋದು ಕನ್ನಡಿ ಇದ್ದಂಗೆ. ಅದು ಕನ್ನಡಿಯಲ್ಲಿ ಯಾತಕ್ಕಿದೆ ಅದು ಅಂತ ಹೇಳಿದ್ರೆ ನಮ್ಮ ನಿಜ ಸ್ವರೂಪವನ್ನ ಕಂಡುಕೊಳ್ಳೋಕೆ ಇರತಕ್ಕಂಥದ್ದು ಸಾಧನ ಇದು. ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಅದಕ್ಕೋಸ್ಕರ ಈ ದೃಶ್ಯ ಯಾತ್ರಿಂದ ಮಾಡಲ್ಪಟ್ಟಿದೆ? ಭೋಗ ಅಲ್ವೇ? ಭೋಗ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್. ಡೋಂಟ್ ಇಮ್ಯಾಜಿನ್ ಭೋಗ ಅಂತ ಹೇಳಿ ಯಾವಾಗಲೂ ಸುಖ ಅಲ್ಲ. ಒಂದಷ್ಟು ಸುಖ, ಒಂದಷ್ಟು ದುಃಖ. ಬರೀ ಸುಖ ಇರೋರು ಯಾರು ಇದ್ದೀರಾ? ಜ್ಞಾನಿ ಆದ್ಮೇಲೆ ಬೇರೆ, ಅದು ಆರಾಮ, ಅದು ಬೇರೆ, ಬ್ಲಿಸ್, ಆನಂದ. ಬಟ್ ಅಪ್ಸ್ ಅಂಡ್ ಡೌನ್ಸ್ ವಿಲ್ ಬಿ ದೇರ್. ದಟ್ ಇಸ್ ವಾಟ್ ಲೈಫ್ ಈಸ್. ಹ್ಯೂಮನ್ ಅಂದ್ರೆ ಅದೇನೆ, ಒಂದೇನೋ ಮೇಲೆ ಒಂದು ಕೆಳಗಡೆ ಏನೋ ಒಂದು ಆಗ್ತಾ ಇರುತ್ತೆ. ಇದರಿಂದ ನಾವು ವಿಚಲಿತರಾಗ್ತಾ ಇರ್ತೀವಿ. ಆದ್ರೆ ಯಾವಾಗ ಈ ಇಗ್ನೊರೆನ್ಸ್ ಅಂತಕ್ಕಂಥ ಕೊಳೆ ತಡ್ಕೋತೀವೋ ಆವಾಗ ಇದು ನಮ್ಮ ನಿಜ ಸ್ವರೂಪದ ದರ್ಶನಕ್ಕೆ ಪೂರಕವಾಗುತ್ತೆ. ಆಗ ನಾನು ದ್ರಷ್ಟೃ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದಕ್ಕೆ ಪತಂಜಲಿಗಳು ಮುಂದೆ ಹೇಳ್ತಾರೆ, ತಸ್ಯ ಹೇತುರ್ ಅವಿದ್ಯಾ. ಇದಕ್ಕೆ ಕಾರಣ ಏನಪ್ಪ? ನಾವು ಸಿಗಾಕೊಳ್ಳೋದಕ್ಕೆ ಕಾರಣ ಬಹಳ ಸುಲಭ, ಅವಿದ್ಯಾ. ಅದಕ್ಕೆ ಅದನ್ನ ದೊಡ್ಡ ಕ್ಲೇಶ ಅಂತ ಹೇಳಿದ್ರು. ಯಾವುದು ಕ್ಲೇಶಗಳು? ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಕ್ಲೇಶ ಅಂತ ಹೇಳಿದ್ರು. ಹೇಳ್ಬಿಟ್ಟು ಅವಿದ್ಯೆ ಇಸ್ ಮೂಲ ಕ್ಲೇಶ.
ಇಟ್ ಇಸ್ ದಿ ಮದರ್ ಆಫ್ ಆಲ್ ಕ್ಲೇಶಸ್. ಈ ಯಾವುದು ಅವಿದ್ಯೆ. ಅವಿದ್ಯೆಯಿಂದ ಏನಾಗ್ಬಿಡುತ್ತೆ, ನಮಗೆ ಯಾವುದು ನಿತ್ಯ ಯಾವುದು ಅನಿತ್ಯ ಗೊತ್ತಾಗುತ್ತೆ, ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಗುತ್ತೆ, ಯಾವುದು ದುಃಖ ಯಾವುದು ಸುಖ ಗೊತ್ತಾಗುತ್ತೆ. ಸುಖ ಅಂದ್ಕೊಂಡು ಅನೇಕವನ್ನು ಮಾಡ್ತೀವಿ, ಅದು ಕಾಲಾಂತರದಲ್ಲಿ ಅದು ದುಃಖವೇ ಅಂತ ಗೊತ್ತಾಗುತ್ತೆ. ಜೀವನದಲ್ಲಿ ಅನೇಕ ಉದಾಹರಣೆಗಳು ಕೊಡ್ಬೋದು. ಬಹಳ ಕಷ್ಟ ಪಡ್ತೀವಿ ಈ ಅವಿದ್ಯೆಯಿಂದ. ಯಾಕೆ? ಆ ವಿವೇಕವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ವಿವೇಕವನ್ನು ಕಳ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಅವಿದ್ಯೆ ಇಗ್ನೊರೆನ್ಸ್ ಕಾಡುತ್ತೆ. ಇಗ್ನೊರೆನ್ಸ್ ಕಾಡಿದ್ರೆ ನಮ್ಮ ನಿಜ ಸ್ವರೂಪ ತಿಳಿಯಲ್ಲ. ಆಗ ನಾವು ಅನಿತ್ಯವನ್ನೇ ನಿತ್ಯ ಅಂತ ಭಾವಿಸ್ತೀವಿ. ಆಗದಿಲ್ವೇನು? ಉದಾಹರಣೆ ಇದೆ, ದೇಹನೇ ತಗೊಳ್ಳಿ, ನಿತ್ಯ ಅಂತ ಭಾವಿಸ್ತೀವಿ. ಸ್ಟ್ಯಾಟಿಸ್ಟಿಕಲಿ ವೇನೋ ಏನ್ ಗೊತ್ತು? ಸ್ಟ್ಯಾಟಿಸ್ಟಿಕಲಿ ಇದು ಹೋಗುತ್ತದೆ ಅಂತ ಗೊತ್ತು, ಆದರೂ ಎಲ್ಲೋ ಒಳಗಡೆ ಹಿಂದೆ ಅದು ಇತ್ತೀಚಿನ ಈ ವೈದ್ಯಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಏನೋ ಒಂದು ಆಸೆ, ಜನ 400 ವರ್ಷ ಬದುಕಿಸ್ತಾರಂತೆ, ಅದಾದಷ್ಟು ಬೇಗ ನಮಗೆ ಸಿಗಬಾರ್ದ ಅಂತ ಔಷಧಿಯೋ ಅಥವಾ ಮಾತ್ರೆಯೋ ನುಂಗಿ ನೀರು ಕುಡಿದು ಬಿಡೋಣ, ಒಂದು 400 ಇಯರ್ಸ್ ಆರಾಮಿರೋಣ. ಅದೆಲ್ಲ ನಡೀತಾ ಇರುತ್ತೆ ಸಂಶೋಧನೆ. 400 ಇಯರ್ಸ್ ಇರ್ತೀವಿ ಅಂತ ಇಟ್ಕೊಳ್ಳಿ, ಭಯ ಹೋಗುತ್ತದ? ಭಯ ಹೋಗುತ್ತಾ? ಇಲ್ಲ. ಆಯ್ತು, 400 ಇಯರ್ಸು 400 ಇಯರ್ಸ್ ಮನ್ಲೇ ಇರ್ತೀಯ? ಹಾಗೆ ಪ್ರಯೋಜನ ಇಲ್ಲ. ಓಡಾಡ್ಬೇಕು, ಅಡ್ಡಾಡ್ಬೇಕು. ಹಂಗೆ ನಿನ್ನ BMTC ಬಿಡಬೇಕು, ಯಾವ್ದು ಕಾರ್ಪೊರೇಟ್ ಲಾರಿ ಬಿಡಬೇಕು, ಅದು ಯಾವ್ದಾದ್ರು ಗುದ್ದಿರು ಹೋಯ್ತು. ಇದೆಲ್ಲ ಇದೆ ಅನ್ಸರ್ಟನಿಟೀಸ್ ಇನ್ ಲೈಫ್, ಕಾಡ್ತಾನೆ ಇರುತ್ತೆ. ಅದಕ್ಕೇನೆ ಭಯವನ್ನ ಕಳ್ಕೋಬೇಕಾದ್ರೆ ನನ್ನ ನಿಜ ಸ್ವರೂಪ ಗೊತ್ತಾಗಬೇಕು. ಅದೆಲ್ಲಿದೆ ನಿಜ ಸ್ವರೂಪ? ನೀನ್ ನೋಡ್ತಿರೋ ದೃಶ್ಯದಲ್ಲೇ ಇದೆ. ಯಾಕೆ? ದೃಶ್ಯ ನಿನಗೆ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಯಾತ್ರಿಂದ ಸಾಧ್ಯ? ದ್ರಷ್ಟರಿಂದಾನೇ ಸಾಧ್ಯ. ನೀನ್ ದೃಶ್ಯದಲ್ಲಿ ಹೆಚ್ಚಿಗೆ ಹಾಕೊಂಡ್ಬಿಡಿದ್ಯಾ ಅಂತ ಹೇಳಿದ್ರೆ ಇದು ಗೊತ್ತಾಗ್ತಾನೆ ಇಲ್ಲ. ಈಗ ಬಹಳ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಬಹಳ ಚೆನ್ನಾಗಿತ್ತು ಅಡ್ವರ್ಟೈಸ್ಮೆಂಟು. ಅದಾಗ ನಮಗೆ ಅದು ರೆಕಾರ್ಡ್ ಮಾಡ್ಕೊಳ್ಳೋ ಸೌಲಭ್ಯ ಇರಲಿಲ್ಲ, ಏನೋ ಸಮಥಿಂಗ್. ಒಬ್ಬ ತಾತ ಇರ್ತಾನೆ, ಅವನೇನ್ ಎಲ್ಲ ಕಡೆ ಕನ್ನಡಕ ಹುಡುಕ್ತಾ ಇರ್ತಾನೆ. ಎಲ್ಲಿ ಕನ್ನಡಕ, ಎಲ್ಲಿ ಕನ್ನಡಕ, ಎಲ್ಲಿ ಕನ್ನಡಕ ಹುಡುಕ್ತಾನೆ ಇರ್ತಾನೆ. ಒಂದು ಚೋಟ ಬರ್ತಾನೆ ಮೊಮ್ಮಗ, ತಾತ ನಿನ್ ತಲೆ ಮೇಲೆ ಇದೆ, ಅವನು ಇಲ್ಲ ಹಾಕೊಂಡ್ಬಿಟ್ಟಿದ್ದಾನೆ ಕನ್ನಡಕ, ನಿನ್ ತಲೆ ಮೇಲೆ ಇದೆ ಅಂತಾನೆ. ಆಗ ಅವನು, ಓ ಕನ್ನಡಕ ಇರ್ಲಿಲ್ವಾ? ತಾತನ ದೃಷ್ಟಿಯಲ್ಲಿ ಕನ್ನಡಕ ಕಳೆದೋಗಿತ್ತು ನಿಜ. ಕನ್ನಡಕ ಇತ್ತು, ಅದರ ಅನುಮಾನ ಇಲ್ಲ. ಆದರೆ ಅದು ಇರುವುದರ ಅರಿವು ಇವನಿಗಿರಲಿಲ್ಲ. ಅಷ್ಟೇ ಜೀವನದಲ್ಲಿ ನಮ್ದು ಆ ದೃಕ್ ಪುರುಷ ನಾನೇ ನಮ್ಮಲ್ಲೇ ಇದ್ದಾನೆ, ಅದರ ಇರುವಿನ ಅರಿವು ನಮಗಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಜ್ಞಾನ. ಈ ಅಜ್ಞಾನ ಹೋಯ್ತು ಅಂದ್ರೆ ನೋಡಪ್ಪ ಆಯ್ತು, ಅಷ್ಟೇ. ಯು ಆರ್ ಫ್ರೀಡ್. ದಟ್ ಇಸ್ ದಿ ಅಲ್ಟಿಮೇಟ್ ಏಮ್. ಅದೇ ನಮ್ಮ ಪ್ರಮುಖ ಉದ್ದೇಶ. ಎಲ್ಲ ಸಾಧನೆಗಳ ಕಲ್ಮಿನೇಷನ್ ಇಸ್ ದಟ್. ಅದಕ್ಕೆ ನೋಡಪ್ಪ ಅರ್ಜುನ, ಮುಂದಿನ ಸೂತ್ರ ಒಂದಿದೆ. ಇದು ನಮ್ಮೆಲ್ಲರಿಗೂ ಒಂದು ಆಶಾಭಾವನೆಯನ್ನ ಕೊಡತಕ್ಕಂಥ ಒಂದು ಸೂತ್ರ. ಅದೇನಪ್ಪ ಅಂತ ಹೇಳಿದ್ರೆ, ತದಭಾವಾತ್ ಸಂಯೋಗಾಭಾವ ಹಾನಂ ತತ್ ದೃಶೋಹೋ.
ದೃಶೇಃ ಕೈವಲ್ಯಂ ತದಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇಃ ಕೈವಲ್ಯಂ. ಅಷ್ಟೆ. ತದಭಾವಾತ್, ಇಲ್ಲಿ ತದ್ ಅನ್ನೋದು ರೆಫರ್ಸ್ ಟು ಅವಿದ್ಯೆ. ಅಭಾವಾತ್, ಅವಿದ್ಯೆ ಅನ್ನೋದು ಹೊಟ್ಟೋಗ್ಬಿಟ್ರೆ, ಅದಿಲ್ಲದೆ ಇದ್ರೆ ಸಂಯೋಗ ಅಭಾವ ಆಗೇನಾಗ್ಬಿಡುತ್ತೆ. ಯಾವಾಗ ಅವಿದ್ಯೆ ಹೊಟ್ಟೋಗ್ಬಿಡುತ್ತೋ ಆವಾಗ ಯಾವುದು ಸಂಯೋಗ, ಯಾವುದ್ರ ಸಂಯೋಗ? ದೃಶ್ಯದ ಸಂಯೋಗ, ಪ್ರಕೃತಿ ಪುರುಷ ಸಂಯೋಗ, ಅದು ಹೊಟ್ಟೋಗ್ಬಿಡುತ್ತೆ. ಹಾನಂ, ದಟ್ ಸೆಸೇಷನ್. ಆಗ ತದ್ ಅಂದ್ರೆ ಇಲ್ಲಿ ಲಿಬರೇಷನ್. ದೃಶೇಹೇ ಪುರುಷ, ಅದೇ ಕೈವಲ್ಯಂ, absolute freedom. This is the culmination of yogic journey. ಇದರಲ್ಲೇನು? dissolve the ignorance, absence of ignorance, tad abhavat. ಇದರ ಅರ್ಥ ಏನು? ignorance is the cause of bondage. Bondage between ಪುರುಷ ಅಂಡ್ ಪ್ರಕೃತಿ. ವಿ ಥಿಂಕ್ ಇದೆರಡು ಒಂದೇ, ಹಾಗಾಗಿ ದೃಶ್ಯದಲ್ಲಿ ಏನೇನಾದ್ರೂ ಒದ್ದಾಡ್ತಾ ಇರ್ತೀವಿ. ಸೆಸೇಷನ್ ಆಫ್ ದಿಸ್ ಅಸೋಸಿಯೇಷನ್, ಸಂಯೋಗಾಭಾವ, ಅದಾಯ್ತು ಅಂತ ಹೇಳಿದ್ರೆ ದಿ ಸಿಯರ್ ಈಸ್ ಲಿಬರೇಟೆಡ್. ಹಾನಂ, ಲೀಡಿಂಗ್ ಟು ಕೈವಲ್ಯಂ, ಅಬ್ಸಲ್ಯೂಟ್ ಫ್ರೀಡಮ್. ಇದು ನಮ್ಗೆ ಬೇಕಾದ್ರೆ. This is the ultimate aim. This is what gives us immense bliss, a bliss of a very high quality. ಅದು ನಾವೇನ್ ಮಾಡ್ತೀವಿ? ನಾವು ಈ ಕಡೆಗೆ ವಿಚಾರ ಮಾಡಲ್ಲ. ನಾವು ದೃಶ್ಯ ಪ್ರಪಂಚದಲ್ಲಿ ಎಷ್ಟು ಸಿಗಾಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ವಿಚಾರ ಮಾಡಲ್ಲ, ವಿಚಾರನೆ ಮಾಡಲ್ಲ. ನಮಗೆ ದೃಶ್ಯ ಪ್ರಪಂಚ ಅಷ್ಟರ ಮಟ್ಟಕ್ಕೆ ಕಾಡುತ್ತೆ. ಕಾಳಿ ದೇವಸ್ಥಾನದಲ್ಲಿ ಒಬ್ಬ ಕೃಷ್ಣನ ಒಂದು ಮಣ್ಣಿನ ಮೂರ್ತಿ, ಕ್ಲೇ ಐಡಲ್ ಇತ್ತಂತ. ಎಲ್ಲ ಇಟ್ಟಿರ್ತಾರಲ್ಲ ಕೆಲವೆಲ್ಲ ಅನೇಕ. ಅದನ್ನ ಆ ದೇವಸ್ಥಾನ ನಿರ್ವಹಣೆ ಮಾಡ್ತಾ ಇದ್ದವರು ರಾಣಿ ರಾಸಮಣಿ ಅಂತ. ಮತ್ತೆ ಅವ್ರ ಅಳಿಯ ಅಲ್ಲಿ ನೋಡ್ಕೋತಾ ಇದ್ರು ಎಲ್ಲ ದೇವಸ್ಥಾನದ ಎಲ್ಲ ಅಲ್ಲಿ ಏನೇನು ಮಾಡಬೇಕು. ಮತ್ತೆ ಅವ್ರ ಅಳಿಯನಿಗೆ ರಾಮಕೃಷ್ಣ ಪರಮಹಂಸರ ಮೇಲೆ ಬಹಳ ವಿಶಿಷ್ಟ ಗೌರವ. ಯಾಕೆಂದ್ರೆ ರಾಮಕೃಷ್ಣ ಪರಮಹಂಸರನ್ನ ಅನೇಕರು ಅಯ್ಯೋ ಒಂಥರ ಹುಚ್ಚ ಅಂತಲೇ ಕರ್ಕೊಂಡ್ಬಿಡೋರು. ಇವ್ರಿಗೆ ಗೊತ್ತಿತ್ತು ಇವ್ರದ್ದು ಆಳ ಅರಿವು ಎಲ್ಲ, ಅದಕ್ಕೆ ಬಹಳ ಸಪೋರ್ಟ್ ಮಾಡ್ತಾ ಇದ್ರು ಬಹುತ್ ರಾಣಿ ರಾಸಮಣಿಯ ಮತ್ತೆ ಅವರ ಅಳಿಯ. ಯಾಕೆ ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾ ಇದ್ದಿದ್ದೆ ಒಂದು ವೈಶಿಷ್ಟ್ಯತೆ. ಎಷ್ಟೋ ವೇಳೆ ನೈವೇದ್ಯ ಅಂದ್ಬಿಟ್ಟು ಅವರೇ ಹಾಕೊಂಡವ್ರಂತ ನೈವೇದ್ಯ. ಹಾಗೆ ಅವ್ರಿಗೆ ಕಾಳಿ, ನಾನು ಕಾಳಿ ಬೇರೆ ಅಲ್ಲ ಅಂತ. ಅದು ನೋಡೋರಿಗೆ ಸಾಧಾರಣದವ್ರಿಗೆ ಏನನ್ಸುತ್ತಿದ್ದು, ಏನ ತಲೆ ಸರಿ ಇಲ್ಲ ಅನ್ಸುತ್ತೆ. ಆ ಮಟ್ಟನೇ ಬೇರೆ. ಅಲ್ಲೊಮ್ಮೆ ವಿಗ್ರಹ ಬಿತ್ತು, ಕೆಳಗಡೆ ಬಿದ್ದು ಭಿನ್ನ ಆಯ್ತು. ಭಿನ್ನ ಆದಾಗ ಇವರಿಗೆಲ್ಲ ಕೆಲವರಿಗೆಲ್ಲ ಬೇಜಾರಾಯ್ತು. ಅಯ್ಯೋ ವಿಗ್ರಹ ಹೊಡೆದ. ಈಗಲೂ ಇದೆ ನಮ್ಮಲ್ಲಿ ಮನೇಲಿ ಏನಾದ್ರು ವಿಗ್ರಹ ಏನಾದ್ರು ಹೊಡೆದೋದ್ರೆ ಓಹೋ ಅದಕ್ಕೆ ಭಾರಿ ಗದ್ದಲ ಮಾಡ್ತಾರೆ.
ಮತ್ತೆ ಇನ್ನೊಂದು ಬಹಳ ಅಸಹ್ಯಕರವಾದಂತ ವರ್ತನೆ ಅಂತ ಹೇಳಿದ್ರೆ, ಕೆಲವ್ರ ಮನೆಯಲ್ಲಿ ಫೋಟೋಗಳು ಎಕ್ಸಸ್ ಆಗ್ಬಿಡುತ್ತೆ. ಈಗ ಅದು ಡಿಸ್ಪೋಸ್ ಮಾಡ್ಬೇಕಾದ್ರೆ ನೋಡಿ ಸಮಸ್ಯೆ. BBMP ಲಾರಿಗೆ ಅವ್ರು ಹಾಕಲ್ಲ. ಅವ್ರೇನ್ ಮಾಡ್ತಾರೆ, ಎಲ್ಲೋ ಬಚ್ಚಿಟ್ಕೊಂಡು ಬರ್ತಾರೆ ಕಾರಲ್ಲಿ, ಈ ರಸ್ತೆ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ತಗಲಾಕ್ಬಿಟ್ಟು ಹೋಗ್ತಾರೆ, ಇನ್ಯಾರ್ಯಾರ ಆ ಪಾಪ ಬರ್ಲಿ ಅಂತ. ಇಲ್ಲ ದೇವಸ್ಥಾನಕ್ಕೆ ಹೊಟ್ಟು ಅರಳಿಕಟ್ಟೆ ಮೇಲೆ ಎಲ್ಲ ಇಟ್ಟು ಬಂದ್ಬಿಡ್ತಾರೆ. ಮನೇಲಿ ಇಟ್ಕೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ. ಕೆಲವ್ರು ಗಿಫ್ಟ್ ಕೊಟ್ಬಿಡ್ತಾರೆ, ತಗೊಳ್ಳಿ ಅಂತ. ಆ ಗಿಫ್ಟ್ ಏನ್ ಮಾಡೋದು, ಎಸೆಯೋದು ಬಿಡೋದು. ಇಟ್ಕೊಂಡು ತುಗ ಹಾಕೋಣ ಅಂತ ಹೇಳಿದ್ರೆ ಇದ್ರ ಏನೋ ಟೈಲ್ ಗೀಲ್ ಎಲ್ಲ ಹಾಕ್ಬಿಡ್ತೀವಲ್ಲ, ಎಲ್ಲಿ ಹೊಡಿತೀರ, ಹೊಡೆಯಕ್ಕಾಗಲ್ಲ. ಎಷ್ಟು ಶೇಖರಿಸ್ತೀರ, ಶೇಖರಿಸಕ್ಕಾಗಲ್ಲ. ಎಸೆಯೋದು ಹೆಂಗೆ, ಮೌಢ್ಯ. ತೋಣ ಎಲ್ಲ ಇಟ್ಬಿಡೋದು, ಇನ್ಯಾರಿಗಾರೋ ಪಾಪ ಬರಲಿ, ಅದು ಅದ್ರ ಮೂಲ ಅಷ್ಟೇ. ನಮಗ್ ಪಾಪ ಬೇಡ. ಇಲ್ಲೂ ಹಂಗೆ ಆಯ್ತು, ಹೊಡೆದಾಯ್ತಲ್ಲ, ಅದಕ್ಕೆ ಎಲ್ಲ ಮಾಡಿ ಆಮೇಲೆ ರಾಸಮಣಿ ಹೇಳದಂತೆ, ಇಲ್ಲ ಇದು ಬೇರೆ ವಿಗ್ರಹ ತಂದ್ಬಿಡೋಣ, ಬೇರೆನೆ ಮಾಡಿಸ್ಬೋಣ. ಯಾಕೆ, ಆಗ ರಾಮಕೃಷ್ಣ ಪರಮಹಂಸರು ಗೊತ್ತಾಯ್ತು ವಿಷಯ. ಅವ್ರು ಬಂದು, ಇದಕ್ಕೆ ಏನಾರು ಅಂಟಿಸಿಡ್ರು, ಅಂಟಿಸಿಡಿ. ಅಲ್ಲೆಲ್ಲ ಅಬ್ಜೆಕ್ಟ್ ಮಾಡಿದ್ರಿ, ಏನ್ ವಿಗ್ರಹ ಭಿನ್ನ ಆಗಿರೋದು ಇಡಕ್ಕಾಗತ್ತ? ರಾಣಿನೂ ಕೇಳಲ್ಲ ಅಂತ. ಇಲ್ಲ ಬೇಡ ಗುರುಗಳೇ, ಮಾಡಿಸ್ಬೋಣ. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಅಲ್ಲಮ್ಮ ಯಾಕೆ ಈಗ ಆಡ್ತೀಯ, ಅಕಸ್ಮಾತ್ ನಿಮ್ ಮಳೆಯ ಎಲ್ಲೋ ಬಿದ್ದು ಕಾಲು ಮುರಿದೋಗ್ಬಿಟ್ರೆ ಅವನೇನ್ ಚೇಂಜ್ ಮಾಡ್ಬಿಡ್ತೀಯ ನೀನು, ಅಥವಾ ಅವ್ನ ಕಾರ್ ರಿಪೇರಿ ಮಾಡಿಸ್ತೀಯ? ಅದೆಷ್ಟು ಬಹಳ ಸುಲಭ ತರ್ಕ. ಆಗ ಅವ್ರು ಸುಮ್ಮನಾದ್ರು. ಇದಕ್ಕೂ ಒಂದು ಅಂಚಿಡಿ ಏನ್ ತೊಂದರೆ ಇಲ್ಲ. ಯಾಕೆ ನಮ್ಮಲ್ಲಿ ಎಷ್ಟು ನಾವು ಏನ್ ವಿಚಾರ ಮಾಡಲ್ಲ ಅಷ್ಟೇ. ಅದಕ್ಕೆ ನಾವು ವಿಚಾರ ಮಾಡಬೇಕು. ಈ ವಿಚಾರ ಮಾಡಿದ್ರೆ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡಲ್ಲ. ದೃಶ್ಯ ದೃಕ್ ಇದು ಸಾಮಾನ್ಯ ಜ್ಞಾನದ ವಿಷಯ. ಇದೇನು ಮಹತ್ತರವಾದ ಜ್ಞಾನ ಏನ್ಬೇಕಾಗಿಲ್ಲ. ಆದ್ರೆ ಏನ್ ಬೇಕು, ಕೂತು ವಿಚಾರ ಮಾಡಬೇಕು. ಇದೇನಿದು ನಾವು ಮಾಡೋಣ. ಒಂದು ಇದೆಲ್ಲ ಗೊತ್ತಿರೋದೆ. ಹಳ್ಳಿ ಕಡೆ ಒಂದು ಮದುವೆ, ಗಂಡು ಕಡೆಯವರು ಹೋಗಿದ್ದಾರೆ, ಹೆಣ್ಣು ಕಡೆಯವರು ಹೋಗಿದ್ದಾರೆ. ಪಾಪ ಈ ಹಳ್ಳಿಗಳ ಕಡೆ ಏನು ಯಾವ್ದು ಹೋಟ್ಲ್ ಗಿಟ್ಲೆಲ್ಲ ಏನಿರಲ್ಲ, ಯಾರ್ದೋ ದೊಡ್ಡವ್ರ ಮನೆಯಲ್ಲಿ ಗಂಡಿನ ಕಡೆಯವರಿಗೆ ವ್ಯವಸ್ಥೆ ಮಾಡ್ತಾರೆ, ಹೆಣ್ಣಿನ ಕಡೆಯವ್ರದ್ದು ಇನ್ನೆಲ್ಲ ಪಾಪ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಮನೆ. ಅಲ್ಲಿ ಎಲ್ಲ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಅವನು ಎಲ್ಲ ಕಡೆ ಓಡಾಟ. ಇಲ್ಲಿ ಬರೋದು, ಎಲ್ರಿಗೂ ಆರ್ಡರ್ ಮಾಡೋದು, ಮಾಡಿ ಕಾಫಿ ತಗೊಂಬನ್ನಿ, ತಿಂಡಿ ತಗೊಂಬನ್ನಿ ಎಲ್ಲ ತಂದ್ರ. ಇವ್ರಿಗೆ ಬಹಳ ಖುಷಿ, ಗಂಡನವ್ರಿಗೆ. ಎಷ್ಟು ವಿಚಾರ ಮಾಡ್ತಾನೆ ಇವನು, ಎಷ್ಟು ದೊಡ್ಡ ವ್ಯಕ್ತಿ, ನಮ್ಮನ್ನು ಎಷ್ಟು ವಿಚಾರಿಸ್ತಾ ಇದ್ದಾನೆ. ಎಲ್ಲ ಆರ್ಡರ್ ಮಾಡೋದು. ಇವನು ಚೆನ್ನಾಗಿ ಎಲ್ರು ಸ್ಕೋಪ್ ಕೊಡೋರು, ಬಾರಿ ಇದು ಅಂದ್ಬಿಟ್ಟು ಅವನಿಗೇನು ತಿಂಡಿ ಕೊಡೋದು, ಕಾಫಿ ಕೊಡೋದು, ಅವನ್ನ ಎಲ್ರು ಆಧರಿಸೋದು. ಮತ್ತೆ ಇವನು ಅಲ್ಲಿ ಹೋಗೋದು, ಹೆಣ್ ಕಡೆಯವ್ರು ಇದ್ರಲ್ಲ, ಅಲ್ಲೋಟ್ ಅಲ್ಲಿ ಇದೇ ತರ ಮಾಡೋದು. ಏನ್ರಿ ಅದ್ ಬಂದಿಲ್ಲ ಇದ್ ಬಂದಿಲ್ಲ, ಅಲ್ಲ ಅದ್ ಕಳಿಸಿ ಇದ್ ಕಳಿಸಿ ಅಂತ. ಆ ಹೆಣ್ ಕಡೆಯವ್ರು ಅನ್ಕೊಂಡ್ರಂತೆ, ಓಹೋ ಇವನು ಗಂಡ್ ಕಡೆಯವನು, ಏನ್ ಎಷ್ಟು ಇದು ಇದೆ, ಇವನು ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಿ ಭಾರಿ ಕಷ್ಟ ಅಂತ ಎಲ್ಲ. ಅವನು ಎಷ್ಟು ಸ್ಕೋಪ್ ತಗೋಬೇಕು, ಎರಡು ಕಡೆ ತಗೋತಾ ಇದ್ದ. ಅವನಿಗೆ ಗೊತ್ತು, ಇವ್ರ ಮನೆ ಬೇರೆ, ಅವ್ರ ಮನೆ ಬೇರೆ, ಓಡಾಡ್ತಾ ಇದ್ದ. ಹಾಗೆ ಕೆಲವು ವಸ್ತುಗಳನ್ನು ಅವನು ತನ್ನ ಹಿಡಿತಕ್ಕೆ ತಗೋತಾ ಇದ್ದ. ಅರ್ಥ ಆಯ್ತಲ್ಲ? ಅದು ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ. ಎಲ್ರು ಇವ್ರು ಅನ್ಕೊಂಡ್ರು ಅವ್ರ ಕಡೆಯವರು ಅಂತ, ಅವ್ರು ಅನ್ಕೊಂಡ್ರು ಇವ್ರ ಕಡೆಯವರು. ಆಮೇಲೆ ಹಾಗೆ ರಸ್ತೆನಲ್ಲಿ ಯಾವ ಕಡೆಯವರು ಬಂದಾಗ ಮಾತಿಗೆ ಹೇಳಿದ್ರು, ಏನ್ರಿ ಯಾರು ನಿಮ್ ಕಡೆಯವ್ರು ಏನ್ ಜೋರಾಗಿದ್ದಾರೆ? ನಮ್ ಕಡೆಯವ್ರು ಯಾರು? ಅದೇ ಅವ್ರು ಬಂದಿದ್ರಲ್ಲ, ಅದು ಕೊಡಿ, ಏನೋ ತಗೊಂಡೋದ್ರು, ನಿಮಗ್ ಬೇಕು ಅಂತ. ಗಂಡನವ್ರು ಕೇಳ್ತಿದ್ದಾರೆ, ಇದು ಕೊಟ್ಬಿಡಿ ಅಂತ ತಗೊಂಡೋದ್ರು. ಯಾರದು? ಯಾರು? ಇವರು ವಿಚಾರಣೆ ಮಾಡಿದ್ರು, ಯಾರು ಅಂತ. ಇವ್ರು ಹೇಳಿದ್ರು, ನಮ್ಗೆ ಯಾರು, ನಮ್ ಕಡೆಯವ್ರು ಯಾರು ಹಂಗಿಲ್ಲ, ನಿಮ್ ಕಡೆಯವ್ರು ಅಲ್ವಾ?
ನಮ್ಮ ಕಡೆಯವರಲ್ಲ, ನಿಮ್ಮ ಕಡೆಯವರು ಅಂದ್ರು. ಇವರು ನಮ್ಮ ಕಡೆಯವರಲ್ಲ. ಒಬ್ರೊಬ್ರು ವಿಚಾರ ಮಾಡಕ್ ಶುರು ಮಾಡಿದ್ರು. ಏನಂತ? ಅವರು ಯಾರು? ಇದು ಅವನಿಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಇರ್ತಾನ, ನಾಪತ್ತೆ ಆದ್ರು. ಇವ್ರ ಕಡೆಯವ್ರಿಗೂ ಕಾಣಿಸ್ಕೊಳ್ಳಿಲ್ಲ, ಅವ್ರ ಕಡೆಯವ್ರಿಗೂ ಕಾಣಿಸ್ಕೊಳ್ಳಿಲ್ಲ. ಯಾವಾಗ? ವಿಚಾರ ಮಾಡಿದಾಗ ಅಷ್ಟೆ. ನಾವು ವಿಚಾರ ಮಾಡ್ತಾ ಹೋದ್ರೆ ದೃಶ್ಯ ಪ್ರಪಂಚ ನಷ್ಟವಾಗುತ್ತೆ. ನಷ್ಟವಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಕಾಡಲ್ಲ. ಇಟ್ ವಿಲ್ ನಾಟ್ ಹಾಂಟ್. ಇದೇ ತರ ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ. ಏನು ನಿನಗೆ ಕೈವಲ್ಯ ಸಿಕ್ತು ಅಂದ್ ಮಾತ್ರಕ್ಕೆ ಎಲ್ಲರೂ ಬದಲಾಗ್ಬಿಡ. ಎಲ್ಲ ಇರ್ತಾರೆ, ನಿಂದಕರು ಇರ್ತಾರೆ, ಎಲ್ಲ ಇರ್ತಾರೆ. ಆಗ ನೀನು ಅವ್ರ ನಿಂದಕರು ಅಂತ ನೋಡಲ್ಲ ಅಷ್ಟೇ. ನಿನಗದು ಒಂದು ಆಟಿಕೆಯ ವಿಷಯ ಆಗುತ್ತೆ. ಇಟ್ ವಿಲ್ ಆಲ್ಸೋ ಎಂಟರ್ಟೈನ್ ಯು. ಆಗ ದೃಶ್ಯ ಪ್ರಪಂಚ ನಷ್ಟವಾಗುತ್ತೆ. ಅದು ಕೈವಲ್ಯಕ್ಕೆ ದಾರಿ. ಅದಕ್ಕೇನೆ ಮುಖ್ಯವಾಗಿ ನಮಗೆ ಈ ಅಜ್ಞಾನ ಅಂತಕ್ಕಂಥದ್ದು ಹೋಗಬೇಕು. ಹೋಯ್ತು ಅಂತ ಹೇಳಿದ್ರೆ ಆ ಸಂಯೋಗ ಬಿಟ್ವೀನ್ ಪುರುಷ ಅಂಡ್ ಪ್ರಕೃತಿ, ಅದು ಅಭಾವ, ಅದು ಉಂಟಾಗಲ್ಲ. ಅದು ಉಂಟಾಗದೇ ಇದ್ದಾಗ ನಾನು ಕೇವಲ ಪುರುಷ ಅಂತ ಗೊತ್ತಾಗುತ್ತೆ. ಆಗ ನಿನ್ನ ದೃಶ್ಯ ಚಿಂತನೆಗಳು, ವ್ಯವಹಾರಗಳು ಬದಲಾಗುತ್ತೆ. ವ್ಯವಹಾರ ಮಾಡದೆ ನೀನಿರಲಾರೆ. ಯಾರೇ ಆಗಲಿ, ಟು ಸಸ್ಟೈನ್ ಯು ಹ್ಯಾವ್ ಟು ಮೂವ್ ಅರೌಂಡ್. ಮೊದಲು ಒಂಥರ ಇತ್ತು, ಕಾಡ್ತಾ ಇತ್ತು. ಆಟೋಲ್ಲಿ ಹೋದ್ರೆ ಯಾರು ಬೈದ್ರೆ ಬೇಜಾರು ಮಾಡ್ಕೋತಾ ಇದ್ದೆ, ಕೂಗಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಈಗಲೂ ಆಟೋಲೇ ಹೋಗ್ತೀಯ, ಅವನು ಬೈದ್ರೆ ಅವನು ನಕ್ಬಿಟ್ಟು ಧನ್ಯವಾದ ಹೇಳ್ಬಿಟ್ಟು ಹೋಗ್ತೀಯ. ಅಷ್ಟೇ ವ್ಯತ್ಯಾಸ, ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಈ ಆಟೋ ಡ್ರೈವರ್ ಅಂತ ಸುಮ್ಮನೆ ಹೇಳಿದ್ರೆ ಪಾಪ ಅವರೆಲ್ಲರೂ ಆಗಿರಲ್ಲ. ಇನ್ನೇ ತೀರಾ ಮನೆಯದು ಹೇಳಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ಪಬ್ಲಿಕ್ ಎಕ್ಸಾಂಪಲ್ ತಗೊಂಡ್ಬಿಡು ಅಷ್ಟೆ. ಅದು ಬಿಟ್ರೆ ಮಿಕ್ಕೆಲ್ಲದಕ್ಕೂ ನಾವು ಅನ್ವಯಿಸ್ಕೋಬೇಕು. ಆಗ ನಮ್ಮ ಈ ದೃಶ್ಯ ಪ್ರಪಂಚವು ನಮ್ಮನ್ನ ಕಾಡಲ್ಲ. ಇಷ್ಟು ತಿಳ್ಕೊಳಪ್ಪ ಅರ್ಜುನ. ಇದನ್ನು ನೀನು ಪ್ರಯೋಗ ಮಾಡಬೇಕು. ಯೋಗ ಅಂತಕ್ಕಂಥದ್ದು ಪ್ರಯೋಗಶಾಸ್ತ್ರ. ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್. ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಅಂದ್ರೆ ಏನರ್ಥ? ನೀನೇನು ಮಾಡ್ಬೇಕಾಗಿಲ್ಲ. ಪ್ರಯೋಗ ಮಾಡೋದಕ್ಕೆ ಬೇಕಾದಷ್ಟು ದೃಶ್ಯ ಪ್ರಪಂಚದ ಸವಲತ್ತುಗಳಿದೆ. ನಿನಗೋಸ್ಕರ ಬೇಕಾದ ಜನ ಕಷ್ಟಪಡ್ತಾರೆ. ನಿನ್ನನ್ನು ಏನೋ ಅಂತಾರೆ, ಹೊಗಳ್ತಾರೋ ತೆಗಳ್ತಾರೋ ಏನೋ ಮಾಡ್ತಾರೆ. ನಿನಗೊಂದಷ್ಟು ಕಷ್ಟ ಕೊಡ್ತಾರೆ, ಒಂದಷ್ಟು ನಷ್ಟ ಉಂಟಾಗುತ್ತೆ. ಇದೇ ಪ್ರಯೋಗ. ನೀನೇನ್ ಮಾಡಬೇಕು? ಸಂಯೋಗ ಅಭಾವ. ಅವಾಗ ಏನಾಗುತ್ತೆ? ನೀನು ಯಾವಕ್ಕೂ ಹುಚ್ಚುಚ್ಚಾಗಿ ಪ್ರತಿಕ್ರಿಯಿಸಲ್ಲ. ಆರಾಮಾಗಿ ನೋಡ್ತೀಯ. ಈ ಪ್ರಯೋಗವನ್ನು ಮಾಡಿಕೊಂಡು ಮುಂದಿನ ತಿಂಗಳು ಬಾ ಅಂದ್ರು. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ
ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಶುಭಮಸ್ತು.